ಮುಗಿಸಿ ಎಷ್ಟು ದಿನ ಅಂತ ನಿಮ್ ಜೊತೆಲಿ ಬರೋದು? ಮನೇಲಿ ರಾತ್ರಿ ನಿದ್ರೆ ಇಲ್ಲ, ನಿಮ್ ಜೊತೆ ಸುಖ ಇಲ್ಲ. ಈ ಅಂತರ್ ಪಿಶಾಚಿ ಜೀವನ ಸಾಕಾಗ್ಬಿಟ್ಟಿದೆ. ಕೋಪ ಮಾಡ್ಕೋಬೇಡ ಚಿನ್ನ, ನಿನಗೆ ಅಂತ ನನ್ನ ಆಸೆಯಿಂದ ಡೈಮಂಡ್ ನೆಕ್ಲೆಸ್ ಮಾಡ್ಸಿದ್ದೀನಿ ನೋಡಿಲಿ. ಈ ಒಡವೆ ತಂದ್ಕೊಟ್ಟು ಮುದ್ದಾಡೋದನ್ನ ಬಿಡಿ. ಫಸ್ಟ್ 4 ಜನ ರೌಡಿಗಳನ್ನ ಬಿಟ್ಟು ನನ್ನ ಗಂಡನ್ ಡೆಡ್ ಬಾಡಿನ ಹರಿಶ್ಚಂದ್ರ ಘಟ್ಟು ಕಳ್ಸೋದಕ್ಕೆ ಒಂದ್ ಗಾಡಿನ ಬುಕ್ ಮಾಡಿ. ಆತರ ಪಡ್ಬೇಡ ಚಿನ್ನ, ನನ್ನ ಹೆಂಡತಿ ಎಲ್ಲಾ ಬಾಂಡ್ ಪೇಪರ್ಗೂ ಸೈನ್ ಹಾಕ್ಲೆ. ನಿನ್ ಗಂಡಂಗೂ ನನ್ನ ಹೆಂಡತಿಗೂ ಒಂದೇ ಗಾಡಿ ಬುಕ್ ಮಾಡಿ ಒಟ್ಟಿಗೆ ಸಮಾಧಿ ಮಾಡ್ಬಿಡೋಣ, ಏನಂತ್ಯ? ಹಿಂಗೆ ಹಾಯ್ ಆಂಟಿ. ಈ ವೇಸ್ಟ್ ಬಾಡಿ ಮುತ್ತನ್ ಇಟ್ಕೊಂಡು ನಿನ್ ಗಂಡನ್ ಗಾಡಿ ಬುಕ್ ಮಾಡೋಕ್ ಪ್ಲಾನ್ ಮಾಡ್ತಾ ಇದ್ಯಾ? ಯಾರ ನೀನು ಏನೋ ಮಾಡ್ತೀಯಾ? ಏನ್ ಮಾಡ್ತೀವ? ಏನು ಮಾಡಲ್ಲ. ನಿನ್ ಹೆಂಡತಿ ಹತ್ರ ನಾನ್ ಹೋಗ್ತೀನಿ, ನಿನ್ ಗಂಡನ ಹತ್ರ ಇವನ್ ಹೋಗ್ತಾನೆ. ಆಮೇಲೆ ಚಾಪ್ಟರ್ ಕ್ಲೋಸ್. ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಬಿಡೆ, ಯಾಕೆ ಹೊಡಿತಿದ್ಯಾ? ಎಷ್ಟ್ ಕೂಗಾಡಿದ್ರು ಅಷ್ಟೇ. ಬಿಚ್ಚು ನೆಕ್ಲೆಸ್ ಕೊಟ್ಬಿಡ ಬೇಗ ಬೇಗ ಬೇಗ. ಇರಪ್ಪ ಕೊಡ್ತೀನಿ. ಬೇಗ ಬೇಗ ಸಲ ಬೇಗ. ಹಾ, ಒಲೆ 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 ಬಳೆ ಬೆಚ್ಚು ಬೆಚ್ಚು ಬಳೆ. ಅದು ಅದು. ಹಾ, ಬೇಗ ಬೇಗ ನೋಡಿದ್ ನಾವು ಬೆಳಗ್ಗೆ ಬೆಳಗ್ಗೆ. ಬೇಗ ಬೇಗ. ನೋಡೋದ್ ನೋಡು ಮುದ್ಕ. ಮುದ್ಕ, ಈಗ ಗಾಡಿನಾದ್ರೂ ಬುಕ್ ಮಾಡು, ಬಾಡಿನಾದ್ರೂ ಬುಕ್ ಮಾಡ್ಕೋ. ಬಾಯ್. ಅಯ್ಯೋ, ಮರ್ಯಾದೆಗೆಲ್ಲ ಬಿಚ್ಕೊಟ್ರೆ ಸರಿ. ನೋಡಕ್ಕಳು ಓದೋ ತರ ಕಾಣುತ್ತೆ, ಈ ತರ ಕಚ್ಚಡ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ? ಹೇಳ್ದಷ್ಟು ಮಾಡು. ಮರ್ಯಾದೆ ಒಡವೆನೆಲ್ಲ ಬಿಚ್ಕೊಡು. ಇವೆಲ್ಲ ಪಕ್ಕದ ಮನೆ ಒಡವೆನಮ್ಮ, ಮದ್ವೆ ಅಂತ ಇಸ್ಕೊಂಡೋಗಿದ್ವಿ. ಇವೆಲ್ಲ ಕೊಡಿ ಅಂದ್ರೆ ಹೆಂಗ್ ಹೇಳಿ? ಅಕ್ಕ ಪಕ್ಕದಲ್ಲೆಲ್ಲ ಇಸ್ಕೊಂಡ್ ಬನ್ನಿ ಅಂತ ಯಾರು ಹೇಳಿದ್ರು ನಿಮ್ಗೆ? ನೀವ್ ಹೇಗ್ ಹಾಕೊಂಡ್ ಬಂದಿರೋದಕ್ ತಾನೇ ನಾವು ನಿಮ್ಮನ್ನ ಕೇಳ್ತಿರೋದು. ಎಲ್ಲಿ ಮರ್ಯಾದೆ ಕೊಡಿ. ನೀನೇನ್ ದೊಡ್ಡ ದಾದಾನ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಒಳ್ಳೆ ಮಾತಿಂದ ಬೇಗ ಬೇಗ ಕೊಟ್ಬಿಡಿ. ಎಲ್ಲ ತಗೊಳಪ್ಪ. ರೀಟಾ, ನಾವೆಷ್ಟೆಲ್ಲ ಒಡವೆಗಳನ್ನು ದೋಚಿದೀವಿ, ನಾವೆಷ್ಟೊಂದು ಕಷ್ಟಪಟ್ವಿ. ನಾವು ಪಟ್ಟ ಶ್ರಮಕ್ಕೆ ಈ ಟ್ಯಾಲಿ ಆಗುತ್ತಾ? ನಾವು ಪಟ್ಟ ಶ್ರಮಕ್ಕೆ ಟ್ಯಾಲಿ ಮಾಡೋಕ ನಾವು ದರೋಡೆ ಮಾಡಿದ್ದು. ಸದಾ ಸುಖದ ಅಮಲ್ನಲ್ಲಿ ತೇಲ್ತಾ ಪ್ರಪಂಚನ ಮರಿಬೇಕು. ಲೈಫ್ನ ಎಂಜಾಯ್ ಮಾಡ್ಬೇಕು ಮೈಕಲ್, ಎಂಜಾಯ್ ಮಾಡ್ಬೇಕು. ಮಾದಕ ವಸ್ತುಗಳ ಒಡೆಯ, ಈ ಸಾಮ್ರಾಜ್ಯಕ್ಕೆ ದೊರೆ, ಪ್ರೀ ಪ್ಲಾನ್ಡ್ ಡೀಲರ್ ಶಕ್ತಿ. ನೀನೇನ್ ಹೇಳ್ತೀಯ? ಮೈಕಲ್, ನೀವು ತಿಳ್ಕೊಂಡಿರೋ ಹಾಗೆ ಈ ಯುವ ಶಕ್ತಿಯ ಒಂದು ಶಕ್ತಿಯಾಗಿ, ಈ ಸಾಮ್ರಾಜ್ಯದ ದೊರೆಯಾಗಿ ನಿಮ್ಮನ್ನೆಲ್ಲ ಸುಖದ ಹೊನಲಿನಲ್ಲಿ ತೇಲಾಡಿಸ್ಬೇಕು. ಈ ಸುಖದ ಹೊನಲು ನಿರಂತರವಾಗಿ ನಡಿಬೇಕು ಅಂದ್ರೆ ಹೇಳು ಶಕ್ತಿ, ಹೇಳು. ಯಾಕೆ ನಿಲ್ಲಿಸ್ಬಿಟ್ಟೆ? ಸದಾ ಸುಖದ ಅಮಲ್ನಲ್ಲಿ ತೇಲಾಡ್ತಾ ಇರ್ಬೇಕು ಅಂತ ತಾನೆ ನಾವೆಲ್ಲ ಇಷ್ಟೆಲ್ಲ ಮಾಡ್ತಿರೋದು. ಶಕ್ತಿಯಿಂದ ಶಕ್ತಿಗಾಗಿ ಶಕ್ತಿ ಕೊಡು. ನಮ್ಮ ಈ ಸುಖಕ್ಕಾಗಿ ನಾವ್ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಆದ್ರೆ ಈ ಸುಖ ಮಾತ್ರ ನಮ್ ಕೈ ತಪ್ಪೋಗ್ಬಾರ್ದು. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಹೇಳಿ ಶಕ್ತಿ? ನೀವು ಮಾಡಿರೋ ಎಲ್ಲ ಡೀಲ್ಗಳನ್ನು ಒಂದೊಂದಾಗಿ ಗಮನಿಸ್ತಾ ಬಂದೆ. ನಿಮ್ಮಿಬ್ಬರ ಕೈಚಳಕ ಅದ್ಭುತ, ಎಕ್ಸಲೆಂಟ್, ವೆರಿ ಗುಡ್. ಇಂಥ ಅದ್ಭುತ ಕೈಚಳಕ ಇರೋ ನೀವು ಚಿಲ್ಲರೆ ಡೀಲ್ಗಳನ್ನ ಮಾಡೋದು ಬಿಟ್ಟು ಯುಕ್ತಿಯಿಂದ ಹಣ ಸಂಪಾದನೆ ಮಾಡಬೇಕು. ಶಕ್ತಿ, ನಿನ್ ಮಾತಿನ ದಾಟಿನೇ ಅರ್ಥ ಆಗ್ತಿಲ್ಲ. ನೀನೇನ್ ಹೇಳ್ತಿ ಅಂತ ಸ್ವಲ್ಪ ಬಿಡಿಸಿ ಹೇಳು. ಆ ಫೋಟೋನಲ್ಲಿರೋ ವ್ಯಕ್ತಿ ನಾಳೆ ತನ್ನ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಬೋನಸ್ ಕೊಡಕ್ಕೆ ಅಂತ 30 ಲಕ್ಷ ಡ್ರಾ ಮಾಡ್ತಾನೆ. ಆ ಶ್ರೀಮಂತ ಡ್ರಾ ಮಾಡೋ ಹಣ ನಮ್ ಕೈ ಸೇರಿದ್ರೆ ನಮ್ಮ ಸುಖದ ಸೋಪಾನಕ್ಕೆ ಒಂದು ಬುನಾದಿ ಆಗುತ್ತೆ. ಇದಕ್ಕೆ ನಿಮ್ಮಿಬ್ಬರ ಅಭಿಪ್ರಾಯ? ಆ ಸಾವನ್ನೇ ಜೀವನ ಅನ್ಕೊಂಡು
ಆ ಯಮನನ್ನೇ ಬ್ರಹ್ಮ ಅನ್ಕೊಂಡು ನಿರಂತರ ಈ ಸುಖಕ್ಕೋಸ್ಕರ ಹೋರಾಡ್ತಿರೋ ಈ ಶಕ್ತಿ ಜೊತೆ ನಾವು ಶಕ್ತಿಯಾಗಿರ್ತೀವಿ. ಏನಂತೀರಿ ರೀಟಾ? ಹೇಳೋಕೇನಿದೆ, ನಮ್ಮೆಲ್ಲಾರ್ದು ಒಂದೇ ರೀತಿ, ಒಂದೇ ಗುರಿ, ನಮ್ಮೆಲ್ಲಾರ್ದು ಒಂದೇ ಮಾತು. ಈ ಶಕ್ತಿ ಹೇಳೋ ಕೆಲ್ಸಕ್ಕೆ ಶಕ್ತಿಯಾಗಿ ಈ ರೀತಾ ಯಾವತ್ತೂ ರೆಡಿ. ಅಂದಮೇಲೆ ನಾಳೆ ಆ 30 ಲಕ್ಷ ಡೀಲ್ ಆಗಿ ನಮ್ಮ ಸಾಮ್ರಾಜ್ಯದ ಬೊಕ್ಕಸ ಸೇರೋದು ಗ್ಯಾರಂಟಿ ತಾನೆ? 100% ಸಕ್ಸಸ್. ಯಾ. ಓಂ ಶಕ್ತಿ ದೇವತಾ, 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 ಓಂ ಶಕ್ತಿ ದೇವತಾ. ಓ ದೇವತಾ, ಶಕ್ತಿ ದೇವತಾ, ಈ ನಿನ್ನ ಭಕ್ತ ಮೋಂಬೋ ಮಾರ್ತಾಂಡನ ಕೋರಿಕೆಯನ್ನು ನೆರವೇರಿಸಿ ಇಂದಿನಿಂದ ಆಚೆಗೆ ಬರುವ ಪ್ರತಿ ಅಮಾವಾಸ್ಯೆಯಂದು ತದ್ರೂಪಿಗಳಾದ ಮಾನವರನ್ನು ಸತತವಾಗಿ ನಿನಗೆ ಅರ್ಪಿಸುತ್ತೇನೆ. ಈ ಮೋಂಬೋ ಮಾರ್ತಾಂಡ ಇಡೀ ಜಗತ್ತಿಗೆ ಒಂದು ಶಕ್ತಿಯಾಗುವಂತೆ ಎನ್ನನ್ನು ರೂಪಿಸು ಶಕ್ತಿ ದೇವತಾ. ಇದೇ 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 ಮೋಂಬೋ ಮಾರ್ತಾಂಡನ ಕೋರಿಕೆ. ನೆರವೇರಿಸು ಶಕ್ತಿ ದೇವತಾ, ನೆರವೇರಿಸು, ನೆರವೇರಿಸು ಶಕ್ತಿ ದೇವತಾ, ನೆರವೇರಿಸು. ಮೋಂಬೋ ಮಾರ್ತಾಂಡ ಶಕ್ತಿ ದೇವತಾ, ಮೋಂಬೋ ಮಾರ್ತಾಂಡ ಶಕ್ತಿ ದೇವತಾ. ಏನ್ ಮಾಡ್ತಿದ್ಯಾ? ನಾನು ಯಾರು ಗೊತ್ತಾ? ನಾನು ಮನಸ್ಸು ಮಾಡಿದ್ರೆ ಅಷ್ಟೇ. ನನ್ನ ಮಗನೇ, ಪರಿಣಾಮ ಏನಾಗುತ್ತೆ ಚೆನ್ನಾಗಿ ಗೊತ್ತು. ಈ ಸೂಟ್ ಕೇಸ್ ನನ್ನ ಕೈ ಸೇರುತ್ತೆ, ನಿನ್ನ ಪ್ರಾಣದ ಪಕ್ಷಿ ಮೇಲೆ ಹಾರುತ್ತೆ, ನಿನ್ನ ಬಾಡಿ ಚಟ್ಟ ಸೇರುತ್ತೆ. ಕೊಡ ನನ್ನ ಮಗನೇ. ನೀನು ಬೇಗ ಹಿಡೀರಿ ಸರ್. ಅಂಕುರ ಕಣ್ಕಿದಾಕ್ಬಿಡ್ತೀನಿ ಅಷ್ಟೇ. ಈ ರಂಗಯ್ಯನ ಮುಂದೆ ನಿಮ್ ರಂಗಿನಾಟ ಏನು ನಡೆಯಕ್ಕಿಲ್ಲ. ಮಾಡಿರೋ ಅಲ್ಕ ಕೆಲ್ಸಕ್ಕೆ ಹೊಡಿದೆ ಇನ್ನೇನ್ರೋ ಮಾಡ್ತಾರೆ. ನಿಮ್ಗೆ 3 ಸತಿ ಹಗ್ಗ ಹಾಕಿ 4 ಸತಿ ಏರೋಪ್ಲೇನ್ ಹತ್ತಿ 5 ಸತಿ ಲಾಳ ಹೊಡೆದ ಅಂದ್ರೆ ಮಾಲ್ ಎಲ್ಲಿಟ್ಟಿದ್ರ ಅಂತ ಹೇಳ್ಬೇಕಾಗುತ್ತೆ. ಹೇಳ್ರೋ ಮಾಲ್. ಕೊಡ್ತೀನಿ ಸರ್, ಕೊಡ್ತೀನಿ ಸರ್, ಇಲ್ಲ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್, ಸರ್ ನಂದು ತಗೊಳ್ಳಿ ಸರ್. ಲೋರಿಮ್ಮ ಅಲ್ಲ ಕಣ್ರೋ, ಈ ಕೆಲ್ಸ ನಾವು ಮೊದ್ಲೇ ಮಾಡಿದ್ರೆ ನಾನು ಇಷ್ಟೊಂದು ಡೈಲಾಗ್ ಕೇಳೋದೇ ತಪ್ಪಾಯ್ತು. ಬಿಟ್ಬಿಡಿ ಸರ್. ನೀವು ಏನ್ ಸರ್, ನೀವು 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇವತ್ತು 9 ಗಂಟೆಗೆ ಬಂದ್ಬಿಟ್ಟಿದ್ದೀರಾ. ನೀವು ಬರೋಷ್ಟರಲ್ಲಿ ನಾನು ಎಂತ ಗನಾದಾರಿ ಕೆಲಸ ಮಾಡಿದೀನಿ ಗೊತ್ತಾ? 2 ಕಳ್ಳರನ್ನ ಹಿಡಿದಿದ್ದೀನಿ. ಕೊಡ್ರ ಇಲ್ಲಿ ತಿಮ್ಮಯ್ಯ, ಇವ್ರಿಬ್ರು ಕರ್ಕೊಂಡೋಗಿ ಹೋಗ. ನಾಚಿಕೆಗಲ್ಲ ನಿಮ್ ಜನ್ಮಕ್ಕೆ. ನೀವು ಸತ್ತಾಗ ಬಾಯಿಗೆ ಅಕ್ಕಿ ಕಾಳು ಹಾಕಿ ತಲೆ ಕೆಳಗಡೆ ಗಂಟಿನ ಚೀಲ ಇಟ್ಟರೆ ನೀವು ಈ ಪ್ರಪಂಚ ಬಿಟ್ಟು ದೂರ ಹೋಗೋದು ಅನ್ಸುತ್ತೆ. ಕಾಕಿ ಬಟ್ಟೆ ಕೊಟ್ಟು ಕಳ್ಳರನ್ನ ಹಿಡಿರಿ ಅಂತ ನಾವು ಡಿಪಾರ್ಟ್ಮೆಂಟ್ ಕಳ್ಸಿದ್ರೆ ಅವ್ರ ಹತ್ರನೇ ಕರೀತಾ ಇದೀರೇನ್ರಿ? ನಿಮ್ಮಂತವ್ರನ್ನ ನೀರು ನೆರಳು ಇದ್ರ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕು. ಕ್ಷಮಿಸಿ ಸರ್, ನೀವ್ ಹೇಳ್ದಾಗೆ ಮಾಡ್ಬೋದು. ಆದ್ರೆ ಪೊಲೀಸ್ನವ್ರ ಮಕ್ಕಳು ಅಂತೇಳಿ ಯಾವುದೇ ಸ್ಕೂಲ್ಗೆ ಹೋದ್ರು ಡೊನೇಷನ್ ಇಲ್ದೇನೆ ಸೀಟ್ನ ಕೊಡಲ್ಲ ಸರ್. ಡೊನೇಷನ್ ತಗೊಳ್ಳೋದು ಲಂಚ ಅಲ್ವಾ ಸರ್? ಅದೇ ರೀತಿ ಪೊಲೀಸ್ನವ್ರ ತಂಗಿ ಅಂತೇಳಿ ಯಾರು ವರದಕ್ಷಿಣೆ ಇಲ್ಲದೆ ಮದುವೆ ಆಗಲ್ಲ ಸರ್. ವರದಕ್ಷಿಣೆ ತಗೊಳ್ಳೋದು ತಪ್ಪಲ್ವಾ ಸರ್? ಅದು ಲಂಚ ಅಲ್ವಾ ಸರ್? ವಯಸ್ಸಿಗೆ ಬಂದಿರೋ 2 ತಂಗಿರು, ಸ್ಟ್ರೋಕ್ ಕೊಡು ಹಾಸಿಗೆ ಹಿಡಿದಿರೋ ಒಬ್ಬರು ತಾಯಿ, ಇವ್ರನ್ನ ಸಾಕಕ್ಕೆ ಸರ್ಕಾರಿ ಸಂಬಳ
ಸಾಕಾಗೋಲ್ಲ ಸರ್. ಎಲ್ಲಾ ಪೊಲೀಸ್ ಆಫೀಸರ್ಸ್ ನಿಮ್ ತರನೇ ಯೋಚನೆ ಮಾಡಿ ನಿಷ್ಠೆನ ಮರೆತು ಲಂಚಾನ ಲುಚ್ಚಿ ಕೈ ಹಾಕಿದ್ರೆ ಇವತ್ತು SP ಸಾಂಗ್ಲೇನ, ಶಂಕರ್ ಬಿದ್ರಿ, ಶಕಿಲ್ ಅಂತ ಆಫೀಸರ್ಸ್ನ ನಮ್ ಕರ್ನಾಟಕ ಜನ ಶಬಾಷ್ ಅಂತ ಅಂತಿರ್ಲಿಲ್ಲ. ಹಸಿವನ್ನ ಕಟ್ಟಬೇಕು, ಕಷ್ಟನ ಮೆಟ್ಬೇಕು, ಕಾಕಿನ ತೊಟ್ಟ ಮೇಲೆ ನಿಷ್ಠೆಯಿಂದ ದುಡಿಬೇಕು, ಹೆಂಡತಿನ ಪ್ರೀತಿಸ್ಬೇಕು, ತಾಯಿನ ಪೂಜಿಸ್ಬೇಕು, ತೊಟ್ಟಿರೋ ಕಾಕಿ ಬಟ್ಟೆಗೆ ಸೆಲ್ಯೂಟ್ ಹೊಡೆದು ಗೌರವಿಸ್ಬೇಕು. ಸರ್ ಸಾರಿ ಸರ್, ಇವತ್ತು ನೀವು ನನ್ನ ಕಣ್ ತೆರೆಸಿ ಕಾಕಿ ಕದರ್ ಏನು ಅಂತ ತೋರಿಸಿದ್ದೀರಾ ಸರ್. ಇನ್ ಮುಂದೆ ಯಾವತ್ತು ನಾನು ಈ ರೀತಿ ತಪ್ಪು ಕೆಲಸನ ಖಂಡಿತವಾಗ್ಲೂ ಮಾಡೋದಿಲ್ಲ ಸರ್. ಏನೇ ಬಂದ್ರು ಧೈರ್ಯವಾಗಿ ಎದುರಿಸ್ತೀರಿ ಸರ್. ಇದೊಂದ್ಸತಿ ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಗುಡ್. ಈಗ ನೀವು ನಿಜವಾದ ಆರಕ್ಷಕ, ಇದನ್ನೇ ಫಾಲೋ ಮಾಡಿ. ಸರ್, ನನ್ನ ಹೆಸರು ನಿತ್ಯಾನಂದ ಅಂತ. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸರ್, ನಮ್ಮ ಬೆಳಿಗ್ಗೆ ಬ್ಯಾಂಕಿಂದ 30 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೆ ಸರ್. ಯಾರೋ ಗ್ಯಾಂಗ್ನವ್ರು ಬಂದು ಅಟ್ಯಾಕ್ ಮಾಡಿ 30 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗ್ಬಿಟ್ರು ಸರ್. ಅವ್ರನ್ನ ನೀವು ನೋಡಿದ್ರೆ ಗುರ್ತಿಡಿತೀರಾ? ಖಂಡಿತ ಗುರ್ತಿಡ್ತೀನಿ ಸರ್. ಓಕೆ, ನಿಮ್ ಪೂರ್ತಿ ವಿಳಾಸ, ಘಟನೆ ನಡೆದ ಸ್ಥಳ, ವ್ಯಕ್ತಿಗಳು ಹೇಗಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಬರೆದು ಒಂದು ಕಂಪ್ಲೇಂಟ್ ಕೊಡಿ. ರಂಗ ಸರ್ ಅವ್ರ ಹತ್ರ ಕಂಪ್ಲೇಂಟ್ ಬರ್ಕೋ. ಓಕೆ ಸರ್. ಬನ್ರಿ ಇಲ್ಲಿ, ಹೇಳಿ ಸರ್. ಬನ್ರಿ ಇಲ್ಲಿ. ನೋಡ್ರಿ, ಕಂಪ್ಲೇಂಟ್ ಕೊಟ್ಟು ಮಾತ್ರಕ್ಕೆ ನಿಮ್ ಕೆಲಸ ಮುಗ್ದೋಯ್ತು ಅಂತ ತಿಳ್ಕೊಬೇಡಿ. ನಾವ್ ಹೇಳ್ ಕಳ್ಸಾಗೆಲ್ಲ ಬರ್ಬೇಕು, ಗೊತ್ತಾಯ್ತಾ? ಆಗ್ಲಿ ಸರ್. ಶಕ್ತಿ, ಮೈಕಲ್, ಮೈಕಲ್, ಹೇಳಿ ಕತ್ಲಾಗ್ಬಿಟ್ಟಿದೆ. ಮಧ್ಯಾಹ್ನ ಬಂದವ್ರು ನಾವು ಪೊಲೀಸವರಿಂದ ತಪ್ಪಿಸ್ಕೊಂಡು ಇಲ್ಲೇ ಮಲಗ್ಬಿಟ್ವಲ್ಲ. ನನಗಂತೂ ಬಾಡಿ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಒಳ್ಳೇದು. ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ, ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ ಮುಂಬೋ ಮಾರ್ತಾಂಡ. ಓಂ ಶಕ್ತಿ ದೇವತ. ಶಕ್ತಿ, ನಾವ್ ಯಾವ್ದೋ ವಿಚಿತ್ರವಾದ ಜಾಗಕ್ಕೆ ಬಂದಿದೀವಿ ಅನ್ಸುತ್ತೆ. ನನ್ಗೆ ಯಾಕೋ ಭಯ ಆಗುತ್ತೆ. ಶಕ್ತಿ, ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ? ಯಾಕೆ ಶಕ್ತಿ ಏನು ಮಾತಾಡ್ತಾ ಇಲ್ಲ? ಮೌನವಾಗಿದೆಯಾ? ನಂಗೂ ವಿಚಿತ್ರ ಅನ್ನಿಸ್ತಾ ಇದೆ. ಶಕ್ತಿ, ಯಾರು ಇಲ್ಲಿ ಭಯಪಡಬೇಕಾಗಿಲ್ಲ. ಶಕ್ತಿ ದೇವತಾ ಅಮೃತ ಘಳಿಗೆಯಲ್ಲಿ ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಅಂಜದೆ ಅಳುಕದೆ ಮುಂದೆ ಬನ್ನಿ. ನಿಮ್ಮನ್ನ ನಾನು ಎಂದೂ ಯಾವತ್ತೂ ನೋಡಿಲ್ಲ. ಈ ಜಾಗಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ವಿಚಿತ್ರವಾಗಿದೆ. ಇಷ್ಟಕ್ಕೂ ನೀವ್ಯಾರು? ಇಲ್ಲಿ ಕಾಣುವುದೆಲ್ಲ ವಿಚಿತ್ರವೆನಿಸಿದರು ಸತ್ಯಕ್ಕೂ ಶಕ್ತಿಗೂ ಬೆಸುಗೆಯನ್ನು ಬೆಸೆದು ನಿಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾರೆ. ಈ ಶಕ್ತಿ ದೇವರನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ನಿಮ್ಮ ಶಕ್ತಿಗೆ ಅರಿಯದ ಶಕ್ತಿಯನ್ನು ಅವನು ಪಡೆದುಕೊಳ್ಳುತ್ತಾನೆ. ಹೌದು, ನಮ್ ಶಕ್ತಿ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ಸರ್ವವೂ ನಮಗೆ ಗೊತ್ತು. ನೀವು ಮಾಡಿದ ಹಣದ ಕೃತ್ಯವೂ ನಮಗೆ ಗೊತ್ತು. ನನ್ನ ಶಕ್ತಿ ದೇವತ ನನ್ನ ನಾಲಿಗೆಯಿಂದ ಸ್ವಯಂ ನುಡಿಸುತ್ತಾರೆ. ನಾವು ತ್ರಿಕಾಲಜ್ಞಾನಿಗಳು. ಏನೋ ಅಲ್ಪ ಸ್ವಲ್ಪ ಮಾಟ ಮಂತ್ರ ಕಲ್ತ್ಕೊಂಡು ಶಕ್ತಿ ಅಂತ ಹೆಸರು ಹೇಳಿದ ಮಾತ್ರಕ್ಕೆ ನೀವೇನ್ ತ್ರಿಕಾಲ ಜ್ಞಾನಿಗಳ? ಇದು ಕಂಪ್ಯೂಟರ್ ಯುಗ. ನೀವು ಹೇಳಿದನ್ನೆಲ್ಲ ನಂಬೋದಿಕ್ಕೆ ನಾವೇನ್ ಬಕ್ರಾಗಳಲ್ಲ. ಶಕ್ತಿ, ಶಕ್ತಿಯನ್ನು ಕೊಡುವವರು ಈ ಶಕ್ತಿ ದೇವತ. ಈ ಶತಮಾನದಲ್ಲಿ ಯಾಂತ್ರಿಕ ಜೀವನವನ್ನು ಸೃಷ್ಟಿಸಿದವರು ಈ ಶಕ್ತಿ ದೇವತ. ನಮ್ಮನ್ನು ಹೀಯಾಳಿಸಿ ವಾದ ವಿವಾದವನ್ನು ಮಾಡಿ ಈ ಅಮೃತಗಳಿಗೆಯನ್ನು ಕಳೆದುಕೊಳ್ಳಬೇಡ. ಯೋಚಿಸು. ಹಾಗಾದ್ರೆ ಶಕ್ತಿ ಮುಂದೆ ಏನಾಗ್ತಾನೆ? ಎಲ್ಲಿರ್ತಾನೆ? ತುಂಬಾ ಹಣ ಸಂಪಾದನೆ ಮಾಡ್ತಾನ? ನಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದೀರಾ? ಕೇಳಿ, ಶಕ್ತಿಯ ಹಸ್ತವೇ ಅಮೃತ ಹಸ್ತ.
ಈ ಶಕ್ತಿ ಮುಟ್ಟಿದ್ದೆಲ್ಲ ಹೊನ್ನಾಗಬೇಕಾದರೆ ನೀವು ಶಕ್ತಿ ದೇವರನ್ನು ಪೂಜೆ ಮಾಡಿ. ಆಗ ಈ ಶಕ್ತಿ ಈ ಸಾಮ್ರಾಜ್ಯದ ದೊರೆಯಾಗಿ ಸುಖದ ಸೋಪಾನದಲ್ಲಿ ತೇಲುವಂತೆ ನಾನು ಮಾಡುತ್ತೇನೆ. ಕಾಣೋ ಕನ್ಸಿಗೆ ತಲೆ ಬುಡ ಏನೂ ಇರಲ್ವಂತೆ. ಖಾದಿ ಹಾಕೊಂಡು ಜನರ ಕಣ್ಣಿಗೆ ಮಂಕ್ ಬುದ್ಧಿ ಎರ್ಚ್ಕೊಂಡು ವಿಧಾನಸೌಧದಲ್ಲಿ ಕೂತಿರೋರ್ ಕೈಲೇ ಏನು ಮಾಡಕ್ಕಾಗ್ಲಿಲ್ಲ. ಇನ್ನ ನಿನ್ ಮಾತು ಕೇಳಿದ್ರೆ ಅಷ್ಟೇ. ಮೊದಲು ನಾನು ಹೇಳುವುದನ್ನು ಆಸಕ್ತಿಯಿಂದ ಗಮನಿಸಿ. ಈ ಶಕ್ತಿ ಹುಟ್ಟಿದ್ದು ಮಹಾಲಯ ಅಮಾವಾಸ್ಯೆ ಮಂಗಳವಾರದಂದು. ಇವನ ದೇಹದ ಬಲಭಾಗದಲ್ಲಿರುವ ಭೂಸ್ಪರ್ಶವಾಗದ ಗರುಡ ಮಚ್ಚೆಯೇ ಸಾಕ್ಷಿ. ಬೇಕಾದರೆ ಪರೀಕ್ಷಿಸಿ ನೋಡಿ. ಶಕ್ತಿ, ಆ ಮಾಂತ್ರಿಕ ಹೇಳ್ದಂಗೆ ಗರುಡ ಮಚ್ಚೆ ಇದೆ. ಆದ್ರೆ ನೀನು ಹುಟ್ಟಿದ್ದು? ಹೌದು, ನಾನು ಹುಟ್ಟಿದ ಮಂಗಳವಾರ, ಮಹಾಲಯ ಅಮಾವಾಸ್ಯೆ ದಿನ. ಇನ್ನಾದರೂ ನಮ್ಮನ್ನು ನಂಬಿ ಈ ಅದ್ಭುತ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಓಂ ಶಕ್ತಿ ದೇವತಾ. ಶಕ್ತಿ, ಯೋಚಿಸ್ತಾ ನಿಂತ್ರೆ ಕಾಲ ಮೀರಿ ಹೋಗುತ್ತೆ. ಎಷ್ಟು ದಿನ ಅಂತ ದರೋಡೆ ಸುಲಿಗೆ ಮಾಡ್ಕೊಂಡಿರೋದು? ನಾವುಗಳು ಎಲ್ಲರೂ ತರ ಸೆಟ್ಲಾಗೋದ್ ಬೇಡ್ವಾ? ಆ ಮಾಂತ್ರಿಕ ಹೇಳ್ದಾಗೆ ಕೇಳೋಣ. ಅದೃಷ್ಟ ಅನ್ನೋದು ಎಲ್ರ ಜೀವನದಲ್ಲೂ ಒಂದೇ ಒಂದ್ಸಲ ಬಂದು ಹೋಗುತ್ತೆ. ಆ ದಿವಸ ನಿನ್ಗೆ ಇವತ್ತು ಬಂದಿದೆ. ಇಂಥ ಅವಕಾಶ ಇನ್ ಸಿಗೋದಿಲ್ಲ. ಬಿಡಬೇಡ ಶಕ್ತಿ, ಒಪ್ಕೋ. ಕಮಾನ್, ಒಪ್ಕೋ. ಆಯ್ತು, ನೀವ್ ಹೇಳೋ ಹಾಗೆ ನಿಮ್ ಮಾತಿನ ಪ್ರಕಾರ ಆ ಅದ್ಭುತ ಶಕ್ತಿ ನಮ್ದಾಗೋದಾದ್ರೆ ನಾನೇನ್ ಮಾಡಕ್ಕೂ ರೆಡಿ. ಹೇಳಿ, ಏನ್ ಮಾಡ್ಬೇಕು? ಎಲ್ಲರೂ ಮೇಲೆ ಬನ್ನಿ. ಶಕ್ತಿ, ನಿನ್ನ ಬಲಗೈಯನ್ನು ಇದರ ಮೇಲಿಡು. ಓಂ ಶಕ್ತಿ ದೇವತಾ, 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 ಓಂ ಶಕ್ತಿ ದೇವತಾ. ಶಕ್ತಿ ಇಲ್ಲವೇ ನೀನು? ಶಕ್ತಿ ನೀನು? ನನ್ಗೆಲ್ಲ ವಿಚಿತ್ರ ಅನಿಸ್ತಾ ಇದೆ. ಏನ್ ಶಕ್ತಿ ಇದು? ಅವನು ಶಕ್ತಿಯಲ್ಲ, ಶಕ್ತಿಯ ರೂಪವನ್ನೇ ಹೋಲುವ ಬೇರೊಬ್ಬ ವ್ಯಕ್ತಿ. ಓಂ ಶಕ್ತಿ. ಒಂದೊಂದು ಅದ್ಭುತನೂ ಹೊಸದಾಗಿದೆ. ನಂತರನೇ ಇನ್ನೊಬ್ಬ ವ್ಯಕ್ತಿನ. ಓಂ ಶಕ್ತಿ. ಇದು ಹೇಗೆ ಸಾಧ್ಯ? ಈ ಮೋಂಬೋ ಮಾರ್ತಾಂಡನಿಗೆ ಅಸಾಧ್ಯವೆನ್ನುವ ಮಾತೇ ಇಲ್ಲ. ನಿನ್ನ ರೂಪವನ್ನೇ ಹೋಲುವ ನರಮಾನವರನ್ನು ಪ್ರತಿ ಅಮಾವಾಸ್ಯೆಯೆಂದು ಬಲಿ ತೆಗೆದುಕೊಂಡರೆ ಈ ಅದ್ಭುತ ಶಕ್ತಿ ನಿನ್ನದಾಗುತ್ತದೆ. ನೀವೆಲ್ಲರೂ ಸರಿಯಾಗಿ ಯೋಚಿಸಿ. ಯೋಚನೆ ಮಾಡೋದಕ್ಕೇನಿಲ್ಲ. ನಿಮ್ ಮಾತಿನ ಪ್ರಕಾರ ಈ ಅದ್ಭುತ ಶಕ್ತಿ ನಂದಾಗೋದಾದ್ರೆ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹೇಳಿ, ಏನ್ ಮಾಡ್ಬೇಕು ಅಂತ. ಓಂ ಶಕ್ತಿ ದೇವತಾ, ಈ ಮೋಂಬೋ ಮಾರ್ತಾಂಡನ ಮತ್ತು ಶಕ್ತಿಯ ಆಸೆಯನ್ನು ನೆರವೇರಿಸು. ಭಯ್ಯ, ನನಗೂ ನಿಮ್ ತರ ಒಳ್ಳೆ ಡ್ರೈವರ್ ಆಗ್ಬೇಕು ಅಂತ ಆಸೆ ಭಯ್ಯ. अरे साले, पहले दारू पीना सीख ले, बाद में ड्राइवर बनेगा. ದಾರು ಪೀನ ಬೋರಾ ಕಾಮ್ ಅಲ್ವಾ ಭಯ್ಯ? ಕುಡ್ಕೊಂಡ್ ಗಾಡಿ ಓಡಿಸ್ಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? अरे साले, डॉक्टर जी को पैसे दे, वो सब कुछ बोलेगा. दारू पीने का समय बहुत मजा मिलता है रे साले. तू पानी पी के मर जाओ. पागल है रे तू. ಭಯ್ಯ, ಮಜಾ ಹೆಂಗಿರುತ್ತೆ? मजा अंदर. अरे साले, सामने एक ढाबा मिलेगा, उधर मैं गाड़ी कढ़ाता हूँ. मैं दारू पीने के बाद तुझे सब कुछ दिखाता हूँ. अब बैठ. ठीक है. अरे रामू, जल्दी आ जाओ. रामू, दरवाजा सही से बंद कर. ಅರೆ, ಆವೋ ದುಷ್ಯಂತ್ ಸಿಂಗ್ ಜಿ, ಎಷ್ಟ್ ದಿವ್ಸ ಆಯ್ತು ನೀವು ನಮ್ ಡಾಬಾಕ್ ಬಂದು? ಏನು ಇಷ್ಟು ದಿವಸ ಯಾವ್ದು ಲೋಡ್ ಸಿಗ್ಲಿಲ್ವಾ ನಿಮ್ಗೆ? ಪ್ರತಿ ತಿಂಗಳು 2 ಸಾರಿ ಬರ್ತಾ ಇದ್ರಿ, ಯಾಕೆ ಬರಲಿಲ್ಲ ಇಷ್ಟು ದಿವಸ ನೀವು? अरे जल्दी साफ कर रे, क्या मुंह देखता है?
हाय मोहिंदर जी ಹಲೋ ಕಬಾ ये मालिक ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ ಸ್ಪೆಷಲ್ ಐಟಮ್ क्या है स्पेशल है साहब रोटी है चिकन कबाब है चिकन 65 है दारू है लोकल माल का वो कौन है हाँ? ये रामू हमारा गाड़ी क्लीनर है ओ अच्छा नम साहेब हತ್ರ ಬಂದಾಗ ನೀವು ये ಅದೃಷ್ಟ ಕುಲಾಯಿತು मेरे बात ಅಂತ सुन, उसे ड्राइविंग का शौक बहुत है ओहो। नहीं मालिक इधर आओ हाँ? इधर कुछ भी नहीं मिलेगा क्या नया आइटम आइटम का मतलब क्या है साहब अरे क्या रे साले आइटम के बारे में मालूम नहीं क्या रे नया छोकरियों को इस ढाबा में रखो तुम्हारा बिजनेस को रंग आता है अरे उठे मुठाल इतना मिले आइटम का मतलब यही है चंपा का रानी साहब बुलाता आओ आओ गिलगिली ओल्ड इज गोल्ड कहता है साहब आओ बहुत खुशी करो साहब की रानी अरे इधर आओ कहाँ जाता कहाँ जाने का तुम ಸ್ವಲ್ಪ ಸಿಟಿವರೆಗೂ ಡ್ರಾಪ್ ಕೊಡ್ತೀರಾ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಕ್ಯಾ ಕರ ಹೈ ತುಮ್ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ ಮದುವೆ ಆಗೋಣ ಅಂತ ಮನೆ ಬಿಟ್ಟು ಓಡ್ ಬಂದ್ವಿ ಅಚ್ಚಾ ಆದ್ರೆ ಕ್ಯಾ ನಮ್ಮ ಹತ್ರ ದುಡ್ಡಿಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ए गुड़िया बहुत खिलाड़ी लड़की है तू ನೀನು ಮುಂದೆ ನಿಮ್ ದೋಸ್ತು ಹಿಂದೆ ऐसा हो तो हम ड्रॉप देंगे नहीं तो नहीं ನಿಮ್ದು ದಾರಿ ನಿಮ್ಗೆ ನಮ್ದು ದಾರಿ ನಮ್ಗೆ ಚಲ್ ರೇ ಹಾಗೆ ಮಾಡ್ಬೇಡಿ ನೀವ್ हाँ, ಹೇಳ್ತೀರಿ तो ऊपर आओ तू पीछे जाओ जल्दी आओ अरे रामू तू उधर जाओ तो चीज बड़ी है मस्त 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 ನಿಮ್ಗೆ ಹಾಡಕ್ಕೂ ಬರುತ್ತಾ ಹಾಡಕ್ಕೂ ಬರುತ್ತೆ ನೀವು ಹೂ ಅಂದ್ರೆ ಡ್ಯಾನ್ಸ್ ಮಾಡಕ್ಕೂ ಬರುತ್ತೆ ಓ ಯು ಆರ್ ವೆರಿ ಟ್ಯಾಲೆಂಟೆಡ್ ಡ್ರೈವರ್ हाँ बड़ी ड्राइवर है अल्लाह इस गाड़ी का बाड़ी को नाने ओनर ಈ ಗಾಡಿ ನಿಮ್ ಸ್ವಂತದ್ದೇನಾ ಈ ಗಾಡಿ ಜೊತೆ ನಿಮ್ ಬಾಡಿನೂ ಮೇಂಟೈನ್ ಮಾಡಿದೀರಾ ನಿಮಗ್ ಮದ್ವೆ ಆಗಿದ್ಯಾ ಇನ್ನು ಮದುವೆ ಆಗಿಲ್ಲ शादी नहीं हुआ अभी तक मैं कुंवारा हूँ तुम मुस्कुरात में बहुत अच्छा दिखते हो ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ क्यों कुछ गड़बड़ है क्या ಸ್ವಲ್ಪ ಸ್ವಲ್ಪ क्या प्रॉब्लम आपको ನಾನು ओह अच्छा बहुत अच्छा जगह है उतरो इधर देखो प्रशांत वातावरण है आ जाओ बहुत वजन है ನನ್ಗೊಬ್ಳಿಗೆ ಹೋಗಕ್ ಒಂಥರ ಆಗ್ತಾ ಇದೆ ಬನ್ನಿ तुम जाओ ಅಯ್ಯೋ ನಂಗೊಬ್ಳಿಗೆ ಹೋಗಕ್ ಭಯ ಆಗ್ತಾ ಇದೆ ಪ್ಲೀಸ್ ನೀವು ಬನ್ನಿ अरे पीछे तुम्हारा रवर है ना उसे लेकर जाओ मैं आके क्या करना ಮೈಕೆಲ್ ಅವನ್ ಮಲಗ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ ನೀವೇ ಬರ್ಬೋದಲ್ಲ
अच्छा चलो चलो तुम उधर जाओ, मैं इधर ही खड़े रहता हूँ। ओके ಬರ್ನಿಲ್ವಲ್ಲ ಇಷ್ಟೊತ್ತಾದ್ರೂ ಭಯ್ಯ ಎತ್ತಾಗೋದ್ರು. अरे साले क्या रे, आप बिल्कुल मेरे जैसे। ನನ್ನೇ ಸಾಲೆ ಅಂತೀನೋ ಅವನೇ ತು. ಏಯ್, ನೀನ್ ಭೂಮಿ ಮೇಲಿರೋದೇ ಮೊದಲನೇ ತಪ್ಪು, ನಂತರ ಇರೋದು ಇನ್ನೂ ದೊಡ್ಡ ತಪ್ಪು. क्या करने कर रही तू? ನಿನ್ಗೇನು ಮಾಡಲ್ಲ, ನೇರೋ ಮೇಲ್ क्या बोलता है रे तू? ನೋಡಿದೆಯ ಶಕ್ತಿ ದೇವತ, ನಿನ್ನ ಮಾತಿನ ಪ್ರಕಾರ ಸತ್ಯವಾಗಿ ನಾನು ಈ ದಿನ ದುಷ್ಯಂತೆಂಬುವನನ್ನು ನಿನಗಾಗಿ ಅರ್ಪಿಸಿದ್ದೇನೆ. ಜೈ ಶಕ್ತಿ ದೇವತ. ಮೋಂಬೋ ಮಾರ್ತಾಂಡ ಶಕ್ತಿ ದೇವತ, ಮೋಂಬೋ ಮಾರ್ತಾಂಡ ಶಕ್ತಿ ದೇವತ, ಶಕ್ತಿ ದೇವತ, ಶಕ್ತಿ ದೇವತ, ಶಕ್ತಿ ದೇವತ. ಎಲ್ಲಿ? ಅಲ್ಲಿ ಸರ್, ನಡಿ ಹೋಗೋಣ. ನಮ್ಮ ಸರ್ದಾರ್ಜಿ ಕೊಲೆ ಆಗ್ಬಿಟ್ಟಿದೆ ಸರ್. ಭಯ್ಯ ನೀವು ಸಾಯ್ಲಿಲ್ವಾ? ಏ ಬದ್ಮಾಶ್, ಮುಜೆ ಕ್ಯಾ ಹುआ रे? क्या पागल आदमी तू? ಮತ್ತೆ ಕೊಲೆ ಕೊಲೆ ಅಂತ ಬಡ್ಕೋತಾ ಇದ್ದ, ನಿಮ್ಗೇನಾಗಿಲ್ವಾ? ಹೇ, ಇವನಿಗೆ ತಲೆ ಕೆಟ್ಟೋಗಿದೆ ಇನ್ಸ್ಪೆಕ್ಟ್ರೆ. ಯಾವಾಗ್ಲೂ ಕನ್ಸ್ ಕಾಣ್ತಾನೆ, ಅವ್ರ ಸತ್ರು ಅಂತ ಹೇಳ್ತಾನೆ ಇರ್ತಾನೆ. ಇವನ್ ಮಾತು ಕೇಳ್ಕೊಂಡು ನೀವು ಬಂದಿದ್ರಲ್ಲ, ನಿಮ್ಗೆ ಬುದ್ಧಿ ಇದೆಯಾ? ಹೇ, ಇವನ್ ವಿಷಯ ಹಾಗಿರ್ಲಿ, ಆ ಹುಡುಗಿ ಯಾರು? ನಾನು ಇವರಿಗೆ ತುಂಬಾ ಬೇಕಾದವಳು. ಇವರು ಮೇಘ ಅಂತ, ನಮ್ದು ದೋಸ್ತು. ಓಕೆ, ಅಜ್ಜ ಸಾಬ್ ಬಾಯ್. ಏಯ್ ಯಾರೇ ಬದ್ಮಾಶ್, ಚಲ್ ಎಲ್ರೆ, ಮುಖ ನೋಡಿ ಹೆಂಗೆ ಇದೆ, ಯಾವಾಗ್ಲೂ ಹೀಗೆ ಮಾಡ್ತಾನೆ. ಅಜ್ಜ ಏಯ್ ಉಧರ್ ಜಾओ, ಪೀछे जाओ. Success! हमारा काम सक्सेस. ಕೊಲೆ 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 ಬಿಡೋ. ಯಾರು ಇಲ್ಲಿ ಮೊದಲು ಬಾಡಿಗಳು ನೋಡಿ ಕಂಪ್ಲೇಂಟ್ ಕೊಟ್ಟವರು? ಕೃಷ್ಣಪ್ಪ ಅಂತ ಸರ್. ಏಯ್ ಬಾರ ಇಲ್ಲಿ. ನಮಸ್ಕಾರ ಸರ್. ಏನೇ ನಿನ್ನ ಹೆಸರು? ಕೃಷ್ಣಪ್ಪ ಅಂತ ಸರ್. ಯಾವ ಕಡೆಯಿಂದ ಬಂದೆ? ನೀನ್ ಬಂದಾಗ ಅವರು ಬದುಕಿದ್ರು ಅಥವಾ ಸತ್ತಿದ್ರು? ದಿನ ಬೆಳಗ್ಗೆ ಈ ಕಡೆ ಬರ್ತೀನಿ ಸರ್. 5 ಗಂಟೆ ಆಗಿತ್ತು ಸರ್.
ಲಾರಿ ಹತ್ರ ರಕ್ತ ಹರಿತಿತ್ತು. ನಂಗೆ ಅನುಮಾನ ಬಂದ್ಬಿಟ್ಟು ಮೇಲತ್ ನೋಡ್ದೆ ಸರ್, 2 ಬಾಡಿಗಳು ಅಲ್ಲಿ ಬಿದ್ದಿದ್ದು ಸರ್. ನಾವ್ ಹೇಳ್ ಕಳಿಸ್ದಾಗ ಸ್ಟೇಷನ್ ಬರ್ಬೇಕಾಗುತ್ತೆ. ಆಯ್ತು ಸರ್, ನೀವ್ ಹೇಳ್ ಕಳ್ಸ ಖಂಡಿತ ಬರ್ತೀನಿ ಸರ್. ಆಯ್ತು, ಈಗ ಹೋಗಿ ನೀನು. ಹೌದ್ರಿ, ನಾ ಡ್ಯೂಟಿ ಯಾರಿದ್ದು? ನಾನೇ ಸರ್. ರಾಜಣ್ಣ ಯಾಕ್ರಿ ಬರ್ಲಿಲ್ಲ? ಅವನು ರಜಾ ಹಾಕಿದ್ದ ಸರ್, ಅದಕ್ಕೆ ನಾನು ಇಬ್ರು PC ಗಳ ಜೊತೆಗೆ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಅಲ್ಲ ರೀ, ಇಂತ ಕೊಲೆ ನಡೆದಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ವೇನ್ರಿ? ಸತ್ತೋಗಿರೋ ವ್ಯಕ್ತಿ ಜೊತೆ ರಾತ್ರಿ ಮಾತಾಡಿದೆ ಸರ್. ಅವನ ಜೊತೆ ಒಬ್ಬ ಹುಡುಗಿ ಇದ್ಲು, ಅವಳ ಹೆಸರು ಮೇಘ ಅಂತ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನೀವು ನೋಡಿದಾಗ ಎಷ್ಟು ಗಂಟೆ ಇರ್ಬೋದು? ರಾತ್ರಿ 12 ಗಂಟೆಯಲ್ಲಿ ಕ್ಲೀನರ್ ಹುಡುಗ ಕೊಲೆ ಕೊಲೆ ಅಂತ ಕೂಕೊಂಡು ಬಂದ ಸರ್. ನಾವು ಅಲ್ಲೋಗಿ ನೋಡಿದಾಗ ಏನು ಇರ್ಲಿಲ್ಲ. ನೋಡ್ರಿ, ಆ ಕೃಷ್ಣಪ್ಪ ಅಂತ ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ತಗೊಳ್ಳಿ. ಆ ಲಾರಿನ ಸೀಸ್ ಮಾಡಿ, ಆಯ್ತು. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಆ ಲಾರಿ ಓನರ್ ಯಾರು ಅಂತ ತಿಳ್ಕೊಳ್ಳಿ. ಆಯ್ತು. ತಾನೇ ಹೇಳಿದ್ದು. ಆಯ್ತು. ಹೋಗಿ. ಶಿಲ್ಪಾ, ಏನ್ರಿ? ಶಿಲ್ಪಾ ಫೋನ್ ರಿಂಗ್ ಆಗ್ತಿದೆ, ಸ್ವಲ್ಪ ತಗೋತೀಯಾ? ಮಗುಗ್ ಸ್ನಾನ ಮಾಡಿಸ್ತಾ ಇದೀನಿ, ನೀವೇ ಹೋಗಿ ಸ್ವಲ್ಪ ನೋಡಿ. ಓ, ಮಗ ಒಬ್ಬ ಜೊತೆಲಿದ್ರೆ ಸಾಕು, ಎಲ್ರನ್ನು ಮರ್ತ್ಬಿಡ್ತೀಯ ನೀನು. ಹಲೋ, ಅಶೋಕ್ ಸ್ಪೀಕಿಂಗ್. ಹಾಯ್ ರವಿ, ಹೌ ಆರ್ ಯು? ಏನು ಫಂಕ್ಷನ್? ಹೌದಾ, ಡೋಂಟ್ ವರಿ ಅಮ್ಮ, ಡ್ಯೂಟಿ ಫ್ರೀ ಆದ್ರೆ ಖಂಡಿತ ಬರ್ತೀನಿ. ಓಕೆ, ಇಲ್ಲಾಂದ್ರೆ ಹೆಂಡತಿ ಮಗುನ ಕಳಿಸ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಬಾಯ್. ರೀ, ಶೇಖರ್ಗೆ 2 ವರ್ಷದ ಮಗುನಿಂದ ಮಚ್ಚೆ ಕಾಣಿಸ್ಕೊಂಡಿದೆ. ನಿಮಗ್ ಗೊತ್ತು ತಾನೇ? ಗೊತ್ತು. ಏನಾಯ್ತಾ ಈಗ? ಏನ್ ಹೀಗಂತ ಉದಾಸೀನವಾಗಿ ಹೇಳ್ತಿದ್ದೀರಲ್ಲ, ಅದು ದಿನೇ ದಿನೇ ಬೆಳೀತಾನೆ ಇದೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅದು ಕಮ್ಮಿಯಲ್ಲೇ ಆಗ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ. ರೀ, ಏನ್ ಜೋಕ್ ಮಾಡ್ತಾ ಇದ್ದೀರಾ? ಮತ್ತಿನ್ನೇನೆ, ಯಾವಾಗ ನೋಡ್ಲಿ ನಮ್ಮ ಮಗು ನೋಡಿ ನಮ್ಮ ಮಗು ನೋಡಿ ಅಂತಿರ್ತೀಯ. ಯಾವತ್ತಾದ್ರೂ ಒಂದಿನ ಏ ನಿಮಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಲಾ, ಪೌಡರ್ ಹಾಕ್ಲಾ, ರುಚಿ ರುಚಿಯಾಗಿರೋ ತಿಂಡಿ ತಿನ್ನಿಸ್ಲಾ ಅಂತ ಕೇಳಿದ್ದೇನೆ? ಇದಕ್ಕೆ ಏನು ಕಮ್ಮಿ ಇಲ್ಲ. ಎದುರುಗಡೆ ಮಗ ಇದ್ದಾನೆ. ಬಿಡೆ, ನಮ್ಮ ಮಗು ತಾನೆ, ಅದಿರ್ಲಿ, ಒಂದೇ ಒಂದು ಕೊಡುಚಿನ. ಡ್ಯಾಡಿಗೊಂದು ಪಪ್ಪಿ ಕೊಡ್ ಮಮ್ಮಿ. ಆಹಾ, ನೋಡ್ದೇನೆ ನೋಡ್ದೇನೆ, ನನ್ ಮಗುಗಿರೋ ಕನಿಕರ ನಿನ್ಗಿಲ್ಲ. ರಾತ್ರಿ ಮನೆಗ್ ಬನ್ನಿ, ಮಾಡ್ತೀನಿ. ಓ, ಇವತ್ ರಾತ್ರಿ ಬೇಗ ಮನೆಗೆ ಬಂದ್ಬಿಡ್ತೀನಿ. ಬರ್ತೀನಿ. ಬರ್ಲಾ? ಬರ್ತೀನಿ ಪುಟ. ಮಚ್ಚೆ ಬಗ್ಗೆ ಏನು ಹೇಳ್ದೇನೆ ಹೋಗ್ತಿದ್ದೀರಾ? ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ತೋರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಪುಟ? ಬರ್ಲಾ? ಬಾಯ್ ಬಾಯ್ ಡ್ಯಾಡಿ. ಏನಿದು ಸರ್? ಅದು ಯಾರು ಕಟ್ಟಕ್ಕೆ ಹೇಳಿದ್ದು? ರಂಗಯ್ಯ ಸರ್. ರಂಗಯ್ಯ, ರಂಗಯ್ಯ, ಸರ್, ಒಳ್ಳೆ ಟೈಮ್ಗೆ ಬಂದ್ರಿ ಸರ್. ತಗೊಳ್ಳಿ ಸರ್, ಮಂಗಳಾರತಿ ತಗೊಳ್ಳಿ. ಏನ್ರಿ ಇದೆಲ್ಲ? ಮಂಗಳಾರತಿ ತಗೊಳ್ಳಿ ಸರ್. ಸ್ಟಾಪ್ ದಿಸ್ ನಾನ್ ಸೆನ್ಸ್. ಬುದ್ಧಿ ಇದೆಯಾ ನಿಮ್ಗೆ? ಇದೇನ್ ಸ್ಟೇಷನೋ ಇಲ್ಲ ಗೋಪಾಲಪ್ಪನ ಛತ್ರನೋ? ಸರ್, ನೆನೆ ಅಮಾವಾಸ್ಯೆ ಸರ್. ಅಮಾವಾಸ್ಯೆ ಹಿಂದಿನ ದಿನ ಮುಂದಿನ ಎಫೆಕ್ಟ್ ಜಾಸ್ತಿ ಸರ್. ಅದರಿಂದ ಸ್ಟೇಷನ್ಗೆ ಕೇಸೇ ಕಮ್ಮಿ ಆಗ್ಬಿಟ್ಟೈತೆ ಸರ್. ವರ್ಕ್ ಕಮ್ಮಿ ಆಗಿರೋದು ಸ್ಟೇಷನ್ಗಲ್ಲ, ನಿಮ್ಗೆ. ಮತ್ತು ತಗೊಂಡು ಆಚೆ ಬಿಸಾಕಿ. ಸರ್, ನಾನು ಹೇಳೋ ಮಾತು ಕೇಳಿ ಸರ್. ಮಂಗಳಾರತಿ ತಗೊಳ್ಳಿ ಸರ್. Shut up! ಹೆಚ್ಚಿಗೆ ಮಾತಾಡಿದ್ರೆ ಡ್ಯೂಟಿಯನ್ನ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ಗೆಟ್ ಔಟ್. ನಗ್ರಿ ನಗ್ರಿ, ನಂಗೂ ಟೈಮ್ ಬರ್ತೈತೆ. ಹಲೋ ಸರ್. ಹಲೋ. ಇದೇನಿದು ಇದಕ್ಕಿದಾಗೆ? ಇಲ್ಲ, ಈ ಕಡೆ ನಾನು ಬಂದಿದ್ದೆ, ಹಾಗೆ ನೀವು ನೋಡೋಣ. ರಂಗಯ್ಯ, ಹಾಗೆ ಒಂದು ಕಾಫಿ ತಗೊಂಬ. ಕೂತ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು. ಹೇಳಿ, ಏನ್ ಸಮಾಚಾರ? ಏನಿಲ್ಲ ಸರ್, ನನ್ನ ಹೈವೇನಲ್ಲಿ ವಿಚಿತ್ರವಾದ ಕೊಲೆ ನಡೆದಿದೆ. ವಿಚಿತ್ರವಾದ ಕೊಲೆನಾ? ಎಲ್ಲಿ? ಅದೇನಪ್ಪಾ ಅಂದ್ರೆ, ಲಾರಿ ಡ್ರೈವರು ಕ್ಲೀನರು ಇಬ್ರು ಕೊಲೆ ಆಗಿದೆ. ಲಾರಿಲಿ ರಾಬ್ರಿ ಏನಾದ್ರು ಆಯ್ತಾ? ಸರ್, ನಿನ್ನೆ ಅಮಾವಾಸ್ಯೆ ಕೊಲೆ ಆಗಿದೆ. ಇದು ಗ್ಯಾರಂಟಿ ಅಮಾವಾಸ್ಯೆ ಎಫೆಕ್ಟ್ ಸರ್. ರಂಗಯ್ಯ, ಸರ್, ಒಂದು ವಿಚಿತ್ರ ಏನು ಅಂದ್ರೆ, ಆ ಲಾರಿ ಡ್ರೈವರ್ ಕೊಲೆ ಆಗಕ್ಕೂ ಮುಂಚೆ ಅವನ ಜೊತೆ ಮೇಘ ಅನ್ನೋ ಒಬ್ಳು ಹುಡುಗಿ ಇದ್ಲಂತೆ ಸರ್. ಫೋಟೋ ಏನಾದ್ರು ಇದೆಯಾ? ಇಫ್ ಯು ಡೋಂಟ್ ಮೈಂಡ್, ಈ ಫೋಟೋನ ನಾನೇ ಇಟ್ಕೋತೀನಿ. ಓಕೆ ಸರ್. ಓಂ ಶಕ್ತಿ ದೇವತಾ, ಓಂ ಶಕ್ತಿ ದೇವತಾ. ನೋಡಿದೆಯಾ ಶಕ್ತಿ ದೇವತಾ? ನಮ್ಮ ಶಕ್ತಿ ಅಂದುಕೊಂಡ ಹಾಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸಿದ್ದಾನೆ. ಇದೇ ರೀತಿ ಅವನು ಪ್ರತಿ ಅಮಾವಾಸ್ಯೆಗೂ ತದ್ರೂಪಿಗಳಾದ ಮಾನವರನ್ನು ಒಬ್ಬೊಬ್ಬರನ್ನೇ ಬಲಿ ಕೊಡುತ್ತಾ ಬಂದರೆ ಅವನಿಗೆ ಎಲ್ಲ ಅದ್ಭುತ ಶಕ್ತಿಗಳು ವರ್ಗಾವಣೆಯಾಗುತ್ತವೆ. ನೋಡು ಶಕ್ತಿ, ನಮ್ಮ ಮಾತನ್ನು ಪರಿತಪ್ಪದೆ ಪಾಲಿಸಿದರೆ ನಿನಗೆ ಆ ಶಕ್ತಿ ದೊರೆಯುತ್ತದೆ. ಇದು ಆ ಶಕ್ತಿ
ಪಾಲಿಸಿ. ನಾನು ಮೊದಲನೇ ಕೊಲೆ ಮಾಡಿದಾಗ ನಂಗೆ ಮೈ ಜುಮ್ಮನಿಸ್ತು. ಆದ್ರೆ ಈಗ ನೀವು ಹೇಳೋ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಆ ಅದ್ಭುತ ಶಕ್ತಿ ನಂದಾಗ್ಬೇಕು ಅನ್ನೋ ಆಸೆಯಿಂದ. ಇದಕ್ಕೆ ಆ ಶಕ್ತಿ ದೇವಿ ಬೆಂಬಲ ಬೇಕು. ನನ್ನ ಮುಂದಿನ ಬೇಟೆ ಯಾವುದು? ನೋಡು ಶಕ್ತಿ, ನಿನ್ನ ಎರಡನೆಯ ಬೇಟೆ ಕಾರವಾರದ ರಾಜಪ್ಪ. ಎಂತ ಮನುಷ್ಯನು, ಕೋಪ ಬಂದ್ರೆ ಮನುಷ್ಯನಲ್ಲ. ಅವನಿಗೆ ರಕ್ತ ಬರುವ ಹಾಗೆ ಹೊಡೆದಿದೆಯಲ್ಲ, ಅವನು ಸತ್ತಿಗಿತ್ತು ಹೋದ್ರೆ ಏನ್ ಮಾಡ್ತಿ? ನೀ ಏನ್ ಮಾಡ್ತಿ? ಮತ್ತೆ ಈ ರಾಜಪ್ಪನ ಹತ್ರ ಮಾತು ತಪ್ಪಿದ್ರೆ ಹೀಗೆ ಕೈಕಾಲು ಮುರಿದು ಬಿಡ್ತಾನೆ. ಮೊದ್ಲು ನನಗೆ ಕೊಡಬೇಕಲ್ವ ಅವನು? ಕೊಡುಗ್ಲಿ ಹೇಳಿ. ನೀ ಎಂತ ಬಂಡ ಇದೆಯಾ? ಕೊಡುವುದು ತಾನೆ. ಸತ್ತಿಗಿತ್ತು ಹೋದ್ರೆ ಏನ್ ಮಾಡ್ತೀನಿ? ಏನ್ ಮಾಡ್ತಿ? 100 ರೂಪಾಯಿ ಕೊಡ್ಲಿಕ್ಕಿತ್ತು, ಅದಕ್ಕೆ ಹೇಳಿದ್ರೆ ಕಂಡಪಟ್ಟೆ ಹೊಡೆಯುವುದಾ? ಗೂಳಿಗೆ ಮೂಗು ದಾರ ಹಾಕಿದ್ರೆ ನಿಲ್ಲುವುದುಂಟೆ. 100 ರೂಪಾಯಿಗೋಸ್ಕರ 1000 ರೂಪಾಯಿ ಖರ್ಚಾಗೋ ತರ ಹೊಡೆದಿದೆಯಲ್ಲ, ಇದು ನ್ಯಾಯವೇ? ನ್ಯಾಯ ಎಂತ ಸ್ವಾಮಿ? ನ್ಯಾಯ ಅನ್ಯಾಯ ಎಲ್ಲ ನನಗೆ ಗೊತ್ತಿಲ್ಲ. ದುಡ್ಡಲ್ವಾ? ಒಂದು ತೊಟ್ಟು ವಿಷ ಕುಡಿದ್ರು ವಿಷವೇ, ಒಂದು ಲೋಟ ವಿಷ ಕುಡಿದ್ರು ವಿಷವೇ. ನಾನು ಬರುವುದು ಸ್ವಲ್ಪ ತಡ ಆಗಿದ್ದರೆ ಇವನಿಗೆ ಹೆಣ ಬೀಳ್ತದೆ ಮಾರೆ. ಸತ್ಯ ಹೇಳಿದ್ರಿ. ನೀವು ಬರುವುದು ಸ್ವಲ್ಪ ತಡವಾಗಿದ್ರೆ ಇವನನ್ನು ಹೊಡೆದು ನೀರಲ್ಲಿ ಬಿಸಾಕ್ತಾ ಇದ್ದೆ. ಇವ್ರನ್ನ ಕಟ್ಟಿಕೊಂಡು ನನಗೇನಾಗ್ಬೇಕಾಗಿದೆ? ನನಗೆ ಅಲ್ಲಿ ಸುಟ್ಟ ಮೀನು ಕಳ್ಳ ಬೆಟ್ಟಿ ಕಾಯ್ತಾ ಇದೆ. ನಾನು ಹೋಗ್ತೇನೆ. ಇವನನ್ನು ನೋಡು, ಬಾಂಡಿಯಲ್ಲಿ ಕರೆದ ಕರಿಮೀನು ಇದ್ದಾಗಿದ್ದಾನೆ. ಇವ ಜನ್ಮದಲ್ಲಿ ಉದ್ಧಾರ ಆಗ್ಲಿಕ್ಕಿಲ್ಲ. ಜೇಬಲ್ಲಿ ಹಣ ಇದ್ದು ಕಳ್ಳ ಬಿಟ್ಟು ಕುಡಿದ ಅಂದ್ರೆ ಕೊಳತಿ ಹೆಣ ಬೇಕಾದ್ರೆ ತಿಂದು ಬಿಡ್ತಾನೆ. Michael!
ನೈಸ್ ನಾಟಿ ಸರ್ ಕಾಪಾಡಿ ಸರ್ ನನ್ನ ಫ್ರೆಂಡ್ ನೀರಲ್ಲಿ ಮುಳುಗ್ತಾ ಇದ್ದಾರೆ ಅಲ್ಲಿ ನೋಡಿ ಸರ್ ಊರಿನಲ್ಲಿ ಬಾವಿ ನೀರು ಕುಡ್ದ ಮೀನು ಸಮುದ್ರದ ಉಪ್ಪು ನೀರು ಕುಡಿಲಿಕ್ಕೆ ಬಂದ್ರೆ ಇನ್ನೆಂತ ಆಗ್ತದೆ ಯವನದ ಚೆಲ್ಲಾಟ ಉಪ್ಪು ನೀರು ಕುಡಿಬೇಕು ಅನಿಸ್ತದೆ ಕುಡಿಲಿ ಬಿಡು ಸರ್ ಹಾಗೆಲ್ಲ ಹೇಳ್ಬಿಡಿ ಸರ್ ದಯವಿಟ್ಟು ಕಾಪಾಡಿ ಸರ್ ಎಂತ ಬಾಂದ ಕೂಡಲೇ ಬರ್ಲಿಕ್ಕೆ ನಾನೇನು ಸತ್ತ ಮೀನಲ್ಲ ಬದುಕಿರೋ ಮೀನಿಗೆ ಬೆಲೆ ಹೆಚ್ಚು ನಾನು ಬರ್ಲಿಕ್ಕೆ ಬೆಲೆ ಜಾಸ್ತಿ ಆಗ್ತದೆ ಕೊಡ್ತೀಯಾ ನೀವು ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತಿಲ್ಲ ಮುಂಚೆನೆ ಕೂಲಿ ಕೊಟ್ರೆ ನಿನ್ನ ಲವರ್ ಹೆಣ ಉರುಳೋದು ತತ್ತದೆ ಈಗ ನನ್ನ ಹತ್ರ ಕೊಡಕ್ಕೆ ಹಣ ಇಲ್ವಲ್ಲ ಒಂದು ಕೆಲಸ ಮಾಡು ನಿನ್ನ ಕಣ್ಣು ಮುಚ್ಚಿಕೊಂಡು ಅವನ ಬಗ್ಗೆ ಜಪ ಮಾಡ್ತಾ ಇರು ಅವನ ಹೆಣ ಅರ್ಧ ಗಂಟೆಯ ನಂತರ ನೀರಿನಲ್ಲಿ ತೇಲಾಡುವುದನ್ನು ನೋಡಬಹುದು ಈಗ ನನ್ನ ಹತ್ರ ಏನು ಇಲ್ವಲ್ಲ ಸೌಂದರ್ಯದ ಗಣಿಯೇ ತುಂಬಿಕೊಂಡಿದೆ ನೀನೇನ್ ಕೇಳಿದ್ರು ಕೊಡ್ತೀನಿ ಅವ್ನ್ ಮುಳುಗ್ ಹೋಗ್ತಾ ಇದ್ದಾನೆ ದಯವಿಟ್ಟು ಕಾಪಾಡು ಒಪ್ಪಿಗೆಯಾ ಹಾ ಒಪ್ಪಿಗೆ ಮಾತಿಗೆ ತಪ್ಪಬಾರ್ದು ಇಲ್ಲ ಖಂಡಿತ ಕೊಡ್ತೀನಿ ನೆನಪಿರ್ಲಿ ಹಾ ಏಯ್ ಬಂದೇ ಇರು ಏಯ್ ಎದ್ರೆ ಬೇಡ ಮಾರಯ್ಯ ಎಂತ ಆಗುದಿಲ್ಲ ನಾನು ಬರ್ತಾ ಇದ್ದೇನೆ ಮೈಕೇಲ್ ಮೈಕೇಲ್ ನೋಡು ಇವ ಸಮ ನೀರು ಕುಡ್ದಿದ್ದಾನೆ ಇವನು ಸರಿ ಹೋಗ್ಲಿಕ್ಕೆ ಸ್ವಲ್ಪ ಸಮಯ ಆಗಬಹುದು ಇವ್ರಿಗೆ ಸರಿ ಹೋಗೋವರೆಗೂ ನಾನೇನ್ ಮಾಡ್ಲಿ ಏನ್ ಮಾಡ್ಲಿ ಅಂದ್ರೆ ಎಂತ ಮಾರೈತಿ ಇವನು ಕಂಡಬಟ್ಟ ನೀರು ಕುಡ್ದಿದ್ದಾನೆ ಉಪ್ಪು ನೀರು ಸ್ಟ್ರಾಂಗ್ ಜಾಸ್ತಿ ಇರ್ತದೆ ಸೀತಾರಾಮನನ್ನು ಕಾಯ್ಲಿಲ್ವಾ ಹಾಗೆ ನೀನು ಕಾಯ್ಬೇಕು ಅಯ್ಯೋ ಹೌದಾ ಇವ್ರಿಗೆ ಸರಿ ಹೋಗೋವರೆಗೂ ನಾನಿಲ್ಲಿ ಒಬ್ಳೆ ಕುತ್ಕೊಂಡು ಏನ್ ಮಾಡೋದು ನನ್ಗೆ ಯಾಕೋ ಭಯ ಆಗ್ತಾ ಇದೆ ನೀನು ಚಿಂತೆ ಮಾಡಬೇಡ ಮಾರಾಯ್ತಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇವನಿಗೆ ಎಲ್ಲ ಸರಿ ಹೋಗ್ತದೆ ನಿಮ್ಮೊಡನೆ ನಾವಿಲ್ವಾ ಗೊತ್ತಾಯ್ತಾ ನಾನು ಹೇಳಿದ್ದೆಲ್ಲ ನಿನಗೆ ನೆನಪುಂಟಲ್ಲ ನೀನೇನು ಯೋಚನೆ ಮಾಡೋದು ಬೇಡ ಇವನಿಗೆಲ್ಲ ಸರಿ ಹೋಗ್ತದೆ ನಾನು ಬರ್ತೇನೆ ಬಾಯ್ ಎಂತ ಮಾರಾಯ್ತಿ ನೀನು ಇಲ್ಲಿ ನಿಂತು ಎಂತ ಮಾಡೋದು ಅವ್ರಿಗೆ ಸರಿ ಹೋಯ್ತು ಹೌದಾ ಅವನಿಗೆ ಜ್ಞಾನ ಬಂತ ಅವ ಎಲ್ಲಿ ಅವರು ಮನೇಲಿ ಮಲಗಿದ್ದಾರೆ ನಾನ್ ನಿಮ್ ಜೊತೆ ಬರ್ತೀನಿ ನೀನ್ ನನ್ನೊಡನೆ ಬಂದ್ರೆ ಅವನನ್ನು ನೋಡ್ಕೊಳ್ಳೋದು ಯಾರು ಇಲ್ಲಿ ನಿನಗೆ ಮಂಡೆ ಸಮ ಉಂಟಾ ಎಂತ ಹೇಳುದು ಮಾರೈತಿ ನೀನು ಪ್ಲೀಸ್ ಇದೊಂದ್ಸಲ ಅಯ್ಯೋ ಅಲ್ಲಿಗೆಲ್ಲ ಬರೋದು ಬೇಡ ಒಂದ್ಸಲ ಬೇಡ ಬೇಡ ನೀನು ಮನೆಗೆ ಹೋಗು ಒಂದ್ಸಲ ಬರ್ತೀನಿ ಸರಿ ಹಾಗಾದ್ರೆ ಬಾ ಮೆಲ್ಲ ಮೆಲ್ಲ ಓಯ್ ಎಂತ ರಾಜಪ್ಪ ಎಲ್ಲ ಕೆಲಸಕ್ಕೆ ಹೋಗಿ ಆಯ್ತು ನೀ ಇಲ್ಲಿ ಎಂತ ಮಾಡುದು ರಾತ್ರಿ ಮಲಗಿದ ಲೇಟ್ ಆಯ್ತು ಅದಕ್ಕೆ ಬೆಳಿಗ್ಗೆ ಎದ್ದದ್ದು ಲೇಟ್ ಆಯ್ತು ಈಗ ಹೋಗ್ತಾ ಇದ್ದಾನೆ ನಡಿ ಅಂದ ಹಾಗೆ ಈ ಹುಡುಗಿ ಯಾರು ನನ್ನ ಹೆಸರು ಕಲ್ಪನಾ ನಾನು ಇವರ ದೂರದ ಸಂಬಂಧಿ ಸಂಬಂಧವಾ ಒಳ್ಳೆ ರಾಣಿ ಮೀನು ಓಕೆ ಓಕೆ ನೀನು ಯಾವ ರೀತಿ ಸಂಬಂಧ ನನಗೆ ಅದು ಕುಶಾಲಿಗೆ ಹೇಳಿದ್ದು ಅದು ಒಂದು ತಪ್ಪ
ಕಾಣ್ತದೆ, ಸತ್ತು ಬಿದ್ದಿದ್ದಾನೆ ಅಷ್ಟೇ. ನೆನ್ನೆ ದುಡ್ಡಿಂದ ಸಾಯ್ತಿದ್ದ, ಈಗ ನಿಜವಾಗಿಯೂ ಸತ್ತು ಬಿದ್ದಿದ್ದಾನೆ. ನೆನ್ನೆ 100 ರೂಪಾಯಿಗೋಸ್ಕರ ನಿನ್ನ ಅಟ್ಟಾಡಿಸ್ಕೊಂಡು ಹೊಡೆದ ಇಲ್ವೋ, ಅದಕ್ಕೆ ಭಗವಂತ ಈ ಶಿಕ್ಷೆ. ಸಾಯಲಿ. ಏ ಮಾಡಿ ನೆನ್ನೆ ಆಯ್ತು ಚಂದ ಆಯ್ತು, ಇದು ಎಂತ ಆಯ್ತು ಮಾರಾಯ? ನಾನೇ ಮೊದಲು ಪೊಲೀಸಿಗೆ ತಿಳಿದಿದ್ದು, ಇವ ಸತ್ತದ್ದು ನೋಡಿ. ಪೀಸಿ ಎಲ್ರು ನಿಂದ ಕಳ್ಸು ಮಾರಾಯ, ಎಂತ ಪಿರಿಪಿರಿ ಇವ್ರದ್ದು. ನಿಮ್ಮ ಹೆಸರೆಂತ ಮಾರಾಯರೆ? ಶರೀಫ್ ಅಂತ ಮಾರಾಯರೆ. ಶರೀಫ್. ಇವನಿಗೆ ಯಾರು ವೈರಗಳು ಇದ್ದಿದ್ದುಂಟು? ಇಲ್ಲ, ಅಂತದ್ದೇನು ಇಲ್ಲ. ದಿನ ಸಣ್ಣ ಪುಟ್ಟ ಜಗಳ ಮಾಡ್ತಿದ್ದ. ತುಂಬಾ ನಿಯತ್ತಿನ ಮನುಷ್ಯ ಮಾರಾಯರೆ. ಪೀಸಿ, ಆ ಬಾಡಿಯ ಮೇಲೆ ರಕ್ತದ ಕಲೆಗಳು, ಗಾಯದ ಗುರುತು ಏನಾದ್ರು ಉಂಟು ನೋಡು ಮಾರಾಯ. ಇಲ್ಲ ಸರ, ತಲೆಯಿಂದ ಕಾಲೂರ್ಗೆ ಎಲ್ಲ ನೋಡೇನ್ರಿ, ಏನು ಗಾಯ ಕಾಣ್ಲಿಲ್ರಿ. ಸರಿ, ಹಾಗಾದರೆ ನೀನು ಮಾಜಾರ್ ಮಾಡಿ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳ್ಸು ಮಾರಾಯ. ಆತ್ರಿ ಸರ್, ಆತ್ರಿ. ನಿನ್ನ ಹೆಸರೇನು? ರಾಜ. ರಾಜ. ಅಂದು ನಿನಗೂ ಅವನಿಗೂ ಕಂಡಾಪಟ್ಟೆ ಜಗಳ ಆಯ್ತಂತಲ್ಲ ಮಾರಾಯ, ಯಾಕೆ? ಅವನಿಗೆ ನಾನು 100 ರೂಪಾಯಿ ಕೊಡ್ಲಿಕ್ಕಿತ್ತು, ಅದಕ್ಕೆ ಅವ ನನಗೆ ಹೊಡೆದ. 100 ರೂಪಾಯಿಗೆ ಹೊಡೆದನಾ? ಹೌದು, ನಾನು ಸತ್ಯವನ್ನೇ ಹೇಳಿದ್ದೇನೆ. ನಾನು ಅವನಿಗೆ ದುಡ್ಡು ಕೊಡ್ಲಿಕ್ಕಿದ್ದು ನಿಜ, ಅದಕ್ಕೆ ಅವನು ನನಗೆ ಕಂಡಬಟ್ಟೆ ಹೊಡೆದ ಸರ್. ನೀನು ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡು. ಶರೀಫರೇ, ಹೇಳಿ. ಅವನಿಗೆ ಸ್ನೇಹಿತರು, ಸಂಬಂಧಿಕರು ಅಂತ ಯಾರಾದ್ರೂ ಉಂಟಾ ಮಾರಾಯ? ಅದೆಲ್ಲ ಏನ್ ಗೊತ್ತಿಲ್ಲ, ಆದರೆ ದೂರದ ಸಂಬಂಧಿ ಎಂದು ಹೇಳಿಕೊಂಡು ಕಲ್ಪನಾ ಅನ್ನೋ ಹೆಸರಿನ ಒಂದು ಹುಡುಗಿ ಅವನ ಜೊತೆ ಇದ್ದದ್ದುಂಟು. ಓ ಸರಿ, ನಾವು ಕರೆದಾಗಲೆಲ್ಲ ನೀವು ಸ್ಟೇಷನ್ಗೆ ಬರಬೇಕು ಮಾರಾಯರೆ, ಗೊತ್ತುಂಟಾ? ಮರಿಬೇಡಿ. ಆಯ್ತು ಮಾರಾಯ. ನೀನು ಅಷ್ಟೇ. ಆಗಲಿ ಸರ್. ರಂಗಯ್ಯ ಬನ್ರಿ ಇಲ್ಲಿ. ಸರ್ ಕರೆದ್ರ ಸರ್? ಕೂತ್ಕೊಳ್ರಿ. ನಾನಾ ಸರ್? ನೋಡಕ್ ಚೆನ್ನಾಗಿಲ್ಲ ಸರ್. ಕೂತ್ಕೊಳ್ರಿ, ಹೇಳ್ತೀನಿ. ಕೂತ್ಕೊಳ್ರಿ ಸರ್. ಅದು ಕೂತ್ಕೊಳ್ರಿ. ಬೇಡ ಸರ್. ಕೂತ್ಕೊಳ್ರಿ. ಓಕೆ ಸರ್. ಹೌದು, ನಿಮ್ ತಾಯಿ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಈಗ ಗುಣಮುಖರಾಗಿದ್ದಾರ? ವಯಸ್ಸಾದ್ಮೇಲೆ ಇನ್ನೆಲ್ಲಿ ಆರೋಗ್ಯ ಸರ್? ಅವಳ ಹೃದಯದ ಬಡಿತ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಸರ್. ಸಾವಿನ ದಿನಗಳನ್ನ ಅವಳು ಎಡಿಸ್ತಾ ಇದ್ದಾಳೆ ಸರ್. ಇದ್ರ ನಡುವೆ ಕಾಡ್ತಾ ಇರೋ ಬಡತನ ಬೇರೆ ಸರ್. ನನಗೆ ದೇವ್ರ ಮೇಲೆ ಕೋಪ ಬಂದು ಒಂದೊಂದ್ಸಲ ಯಾಕಪ್ಪ ಈಗ ಮಾಡ್ತಾ ಇದ್ಯಾ, ನಮ್ಮಮ್ಮನ್ನ ನಿಮ್ ಪಾದ ಹತ್ರ ಕರ್ಕೊಬಾರ್ದೇನಪ್ಪ ಅಂತ ನಾನೇ ಬೇಡ್ಕೋತೀನಿ ಸರ್. ರಂಗಯ್ಯ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ನೋವು ದುಃಖ ಏನು ಅಂತ ನನಗೆ ಗೊತ್ತು. ನೋಡಿ, ನಿಮ್ ಎಲ್ಲಾ ದುಃಖಗಳನ್ನು ನಾನು ದೂರ ಮಾಡಕ್ಕಾಗಲ್ಲ, ಆದ್ರೆ ಅಲ್ಪ ಸ್ವಲ್ಪ ಅಂತೂ ಸಹಾಯ ಮಾಡಕ್ಕಾಗತ್ತೆ. ಇಟ್ಕೊಳ್ಳಿ. ಬೇಡ ಸರ್, ನನಗೆ ಕಷ್ಟ ಇರ್ಬೋದು, ನೀವು ಈ ರೀತಿ ದುಡ್ಡು ಕೊಟ್ಟು ನನಗೆ ಅವಮಾನ ಮಾಡಬೇಡಿ ಸರ್. ಅಯ್ಯೋ ರಂಗಯ್ಯ, ನಾನೊಬ್ಬ ಅಧಿಕಾರಿಯಾಗಿ ದುಡ್ಡನ್ನ ಕೊಡ್ತಾ ಇಲ್ಲ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ಇದನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಾಮಾಣಿಕತೆ ನಿಷ್ಠೆ ನನಗೆ ತುಂಬಾ ಇಷ್ಟ ಆಗ್ತದೆ ಸರ್. ರಿಯಲಿ ಯು ಆರ್ ಎ ಗುಡ್ ಆಫೀಸರ್ ಸರ್. ನೀವು ಅಷ್ಟೇ. ನನ್ನ ಮಾತಿಗೆ ಬೆಲೆ ಕೊಟ್ಟು ಲಂಚನ ಅನಿಷ್ಟನ ಬಿಟ್ರೆ ನಾವೆಲ್ಲ ಜನಗಳ ಸೇವಕರು. ಪೊಲೀಸ್ ಆಫೀಸರ್ ಆದ ಮಾತ್ರಕ್ಕೆ ನಾವೇನ್ ದೇವರಲ್ಲ. ನಮಗೂ ಮನುಷ್ಯತ್ವ ಇದೆ, ಮನಸ್ಸಾಕ್ಷಿ ಇದೆ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಆಫೀಸರು ನಿಮ್ ತರನೇ ಇದ್ಬಿಟ್ರೆ, ತನ್ನ PC-ಗಳ್ನ ತಮ್ಮ ಮನೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ದೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಕ್ ಬಿಟ್ರೆ, ಆಗ ನಾವು ನಿಯತ್ತಿಂದ ಕೆಲಸ ಮಾಡ್ಬೋದು ಸರ್. ಆಗ ಕರ್ನಾಟಕದ ಪೊಲೀಸ್ ಹೆಸರು ಭಾರತದ ಶಿಖರದಲ್ಲಿ ಏರುತ್ತೆ ಸರ್. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸರ್. ಐ ಸಲ್ಯೂಟ್ ಯು ಸರ್. ಹಲೋ, ಎಸ್ ಅಶೋಕ್ ಕುಮಾರ್ ಸ್ಪೀಕಿಂಗ್. ಎಸ್ ಸರ್. ಓಕೆ ಸರ್, ಓಕೆ ಸರ್, ಇನ್ನು 10 ನಿಮಿಷದಲ್ಲಿ ಬರ್ತೀನಿ ಸರ್. ಓಕೆ ಸರ್. ರಂಗಯ್ಯ ಸರ್, ಕಮಿಷನಿಂದ ಫೋನ್ ಬಂದಿದೆ, ಓಕೆ ಸರ್. ಹೋಗಿ ಬರ್ತೀನಿ. ಓಕೆ ಸರ್. ಸಾರಿ ಆಫೀಸರ್ಸ್, ನಿಮ್ಮನ್ನೆಲ್ಲ ತುಂಬಾ ಕಾಯಿಸ್ಬಿಟ್ಟೆ. ಬಿದಿರಿ ಫ್ರಮ್ ಕಾರವಾರ್. ಹಲೋ ಸರ್. ಅಶೋಕ್. ನಾನು ನಿಮ್ ಬಗ್ಗೆ ಕೇಳಿದ್ದೆ, ಆದ್ರೆ ಇವತ್ತೇ ನೋಡಿದ್ದು. ಅಶೋಕ್ ಇಸ್ ಎ ಸಿನ್ಸಿಯರ್ ಆಫೀಸರ್ ಇನ್ ಅವರ್ ಡಿಪಾರ್ಟ್ಮೆಂಟ್. ಅಶೋಕ್, ನಿಮ್ಮನ್ನ ಯಾಕೆ ಬರೋಕ್ ಹೇಳಿದೆ ಅಂತಂದ್ರೆ, ಈಗ 2 ದಿವಸದ ಹಿಂದೆ ಕಾರವಾರದಲ್ಲಿ ಒಂದು ಕೊಲೆ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಮಿಸ್ಟರ್ ಬಿದ್ರಿ ಅವ್ರು ಹೇಳ್ತಾರೆ, ಕೇಳಿ. ಯಾರೋ ರಾಜಪ್ಪನ್ನ ನೀರಿನಲ್ಲಿ ಹಾಕಿ ಉಸಿರಿ ಕಟ್ಟಿಸಿ ಸಾಯಿಸಿದ್ದಾರೆ ಅಂತ ಪೋಸ್ಟ್ ಮಾಡೋ ರಿಪೋರ್ಟ್ ಹೇಳ್ತಾ ಇದೆ. ಅವನನ್ನು ಸಾಯಿಸಿರೋದಕ್ಕೆ ಯಾವುದೇ ಬಲವಾದ ಸಾಕ್ಷಿ ಇಲ್ಲ. ಎನಿವೆ, ಗೋ ಥ್ರೂ ದಿಸ್ ಫೈಲ್. ಸರ್, ಈ ಮನುಷ್ಯನ ಎಲ್ಲೋ ನೋಡ್ದಾಗಿದೆಯಲ್ಲ. ಅದಿರ್ಲಿ, ಈ ಫೋಟೋ ನೋಡಿ.
ಸರ್ ಈತ ಲಾರಿ ಡ್ರೈವರ್ ಸಿಂಗ್ ಮೊನ್ನೆ ಇನ್ಸ್ಪೆಕ್ಟರ್ ರಾಜೇಂದ್ರ ಅವರು ನನ್ನ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಆದ್ರೆ ಇಬ್ರು ಒಂದೇ ತರ ಇದ್ದಾರೆ, ಅದೇ ಆಶ್ಚರ್ಯ. ಅಶೋಕ್, ಈ ಎರಡೂ ಕೇಸನ್ನ ಗಮನಿಸಿದಾಗ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ಸಲ್ವಾ? ಅದು ಹೇಗೆ ಹೇಳ್ತೀರಾ ಸರ್? ರಿಪೋರ್ಟ್ ಪ್ರಕಾರ ಲಾರಿ ಡ್ರೈವರ್ ಕೊಲೆ ಆದಾಗ ಮೇಘ ಅನ್ನೋ ಹುಡುಗಿ ಇದ್ಲು, ರಾಜಪ್ಪ ಕೊಲೆ ಆದಾಗ ಕಲ್ಪನಾ ಅನ್ನೋ ಹುಡುಗಿ ಇದ್ಲು. ಇಸ್ ಇಟ್? ವಿತ್ ಪ್ಲೆಷರ್ ಸರ್. ಆ ಸಿಂಗ್ ಕೊಲೆ ಜಾಗದಲ್ಲಿ ಏನು ಕಳ್ತನ ಆಗಿಲ್ಲ. ಮಿಸ್ಟರ್ ಬಿದ್ರಿ, ಎಸ್. ರಾಜಪ್ಪ ಕೊಲೆ ಜಾಗದಲ್ಲಿ ನೋ ಸರ್. ಈ ಎರಡೂ ಕೊಲೆಗಳು ಹಣಕ್ಕಾಗಿ ನಡೆದಿಲ್ಲ, ಯಾವುದೋ ಹಳೆ ದ್ವೇಷದಿಂದ ನಡೆದಿದೆ ಸರ್. ತಾವು ಸ್ವಲ್ಪ ದಿನ ಟೈಮ್ ಕೊಟ್ರೆ ಖಂಡಿತವಾಗಿ ನೀವು ಸಿನ್ಸಿಯರ್ ಆಫೀಸರ್ ಅಂತ ಹೇಳಿನೇ ಈ ಕೇಸ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಕರ್ತವ್ಯನೇ ದೇವರು ಅಂತ ನಾನು ಶ್ರದ್ಧೆಯಿಂದ ದುಡಿತೀನಿ ಸರ್. ಐ ವಿಲ್ ಡೂ ಮೈ ಬೆಸ್ಟ್. ಮಿಸ್ಟರ್ ಬಿದ್ರಿ, ಇದಕ್ಕೆ ನಿಮ್ಮ ಸಹಾಯ? ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯ ಇದ್ರು ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಸರ್. ಹಾಗಾದ್ರೆ ನಾಳೆಯಿಂದಲೇ ನನ್ನ ಈ ಕೆಲಸನ ನಾನು ಶುರು ಮಾಡ್ತೀನಿ ಸರ್. ಇದಕ್ಕೆ ಏನೇ ಅಡ್ಡಿ ಆತಂಕಗಳು ಬಂದರೂ ನಾನು ಧೈರ್ಯವಾಗಿ ಮುನ್ನುಗ್ತೀನಿ ಸರ್. ಇದಕ್ಕೆ ನಿಮ್ಮ ಸಹಾಯ ಅವಶ್ಯಕ. ಅಪರಾಧಿಗಳನ್ನ ನಾನು ಕಂಡು ಹಿಡಿತೀನಿ ಸರ್. ಡೋಂಟ್ ವರಿ ಸರ್. ಶೂರ್, ಗೋ ಹೆಡ್. ನೀವೇನೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ದಕ್ಷತೆಯಿಂದ ಮಾಡ್ತೀರಿ ಅಂತ ನಂಬಿಕೆ ಇದೆ. ಮಿಸ್ಟರ್ ಬಿದ್ರಿ ಸರ್ ಅಂಡ್ ರಾಜೇಂದ್ರ, ಪ್ಲೀಸ್ ಹೆಲ್ಪ್ ದಿಸ್ ಕೇಸ್. ಗುಡ್ ಲಕ್. ಏನಾಯ್ತಪ್ಪ? ಯಾಕೆ ಹಾಗೆ ಕಿರ್ಚ್ಕೊಂಡೆ? ಟಿವಿಲಿ ಯಾವ್ದಾದ್ರು ದೇವ್ರ ಪಿಕ್ಚರ್ ನೋಡಿರ್ತಾನೆ, ಅದು ಕನ್ಸಲ್ ಬಂದಿರುತ್ತೆ, ಅದಕ್ಕೆ ಹೆದರ್ಕೊಂಡಿರ್ತಾನೆ ಅಲ್ವೇನೋ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು? ಹೇಳಪ್ಪ, ನಿಮ್ಮಮ್ಮಂಗೆಲ್ಲ ಡೀಟೇಲ್ ಆಗಿ ಹೇಳು, ನಾನು ಮಲ್ಕೋತೀನಿ. ಮಮ್ಮಿ, ದೂರದಲ್ಲಿ ಗುಹೆನಲ್ಲಿ ಬೆಂಕಿ ಉರಿತಾ ಇತ್ತು ಮಮ್ಮಿ. ನಂಗೆ ಯಾಕೋ ಭಯ ಆಗ್ತಾ ಇದೆ. ಹೆದರ್ಕೋಬೇಡಪ್ಪ, ಜೊತೆಲಿ ಮಮ್ಮಿ ಡ್ಯಾಡಿ ಇಲ್ವಾ? ಮಲ್ಕೋ. ಮಮ್ಮಿ, ಯಾರೋ ಪೂಜೆ ಮಾಡ್ತಾ ಮಂತ್ರ ಹೇಳ್ತಾ ಇದ್ರು ಮಮ್ಮಿ. ಅಲ್ಲಿ ದೊಡ್ಡ ವಿಗ್ರಹ ಇತ್ತು ಮಮ್ಮಿ. ಅವ್ರ ಕೈಯಲ್ಲಿ ಕತ್ತಿ, ಚಾಕು, ಮಚ್ಚು ಎಲ್ಲ ಇತ್ತು ಮಮ್ಮಿ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಮಮ್ಮಿ. ದೇವ್ರ ವಿಭೂತಿ ಹಚ್ಚಿದೀನಿ, ಮಲ್ಕೋ. ನಿಂಗೇನು ಆಗೋದಿಲ್ಲ. ಇಷ್ಟೊತ್ತಾದ್ರೆ ಇನ್ನೂ ಮುಗ್ದಿಲ್ವೇನೆ? ಒಳ್ಳೆ ಕತೆ ನಿಂದು. ಹಾಗಲ್ಲ ರೀ, ಕೆಲವು ದಿನದಿಂದ ಹೀಗೆ ನಿದ್ದೆಲಿ ಕೂತ್ಕೊಂಡು ಎದ್ಬಿಡ್ತಾನೆ. ಒಂದೊಂದ್ಸಲ ಬೆಡ್ನಲ್ಲಿ ಹುಚ್ಚನ್ನು ಹುಯ್ಕೊಂಡ್ ಬಿಟ್ಟಿರ್ತಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಟಿಸ್ಕೊಂಡ್ ಬರೋಣ. ಲೇ, ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಇಷ್ಟೊಂದು ಗಾಬರಿ ಪಡ್ಕೋತೇನೆ. ಏನೋ ಮಗುಗೊಂದು ಕೆಟ್ಟ ಕನ್ಸು ಬಿದ್ದಿರ್ಬೋದು, ಅಷ್ಟಕ್ಕೆ ಯಂತ್ರ ತಂತ್ರ ಮಂತ್ರನ. ಏನೇ, ಸುಮ್ನೆ ಮಲ್ಕೊಳೆ. ನೀವು ಡ್ಯೂಟಿ ಅಂತ ರಾತ್ರಿ ಎಲ್ಲ ಊರ್ ಸುತ್ಕೊಂಡ್ ಬನ್ನಿ. ರಾತ್ರಿ ಎಲ್ಲ ಮನೇಲಿರೋದು ನಾನ್ ತಾನೆ. ನನ್ ಕಷ್ಟ ನನಗ್ ಗೊತ್ತು. ಲೇ, ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳೆ. ಜನರಿಗೆ ರಕ್ಷಣೆ ಕೊಡೋ ನಾವೇ ಯಂತ್ರ ಮಂತ್ರ ಅಂತ ಇನ್ನೊಬ್ರ ಹತ್ರ ಹೋದ್ರೆ ಚೆನ್ನಾಗಿರುತ್ತಾ? ಈ ಮಾತನ್ ಬಿಟ್ರೆ ಇನ್ನೇನ್ ಹೇಳ್ತೀರಾ? ಡಾಕ್ಟರ್ ಹತ್ರ ಹೋಗೋಕೆ ನಿಮ್ಮನ್ನ ನಂಬ್ಕೊಂಡ್ರೆ 3 ತಿಂಗಳು ಬೇಕಾಗುತ್ತೆ. ಆಯ್ತಮ್ಮ, ನಾಳೆನೆ ಹೋಗೋಣ. ಅಂಕಲ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ, ಆಯ್ತಾ? ಏನಿಲ್ಲ, ಇದಕ್ಕೇನು ಕಮ್ಮಿ ಇಲ್ಲ. ಸುಮ್ನೆ ಮಲ್ಕೊಳ್ರಿ. ಬಾ ಪುಟ್ಟ. ಶಕ್ತಿ, ಇವನ ಹೆಸರು ಚಂದ್ರಗಿರಿ ಸ್ವಾಮಿ. ಇವನು ನಿನ್ನ 3ನೆಯ ಬಲಿ. ಈ ಕಾರ್ಯದಲ್ಲಿ ನೀನು ಯಶಸ್ವಿಯಾಗುತ್ತೀಯಾ ಎಂದು ನಂಬಿದ್ದೇನೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಚಂದ್ರಗಿರಿ ಸ್ವಾಮೀಜಿಯವರಿಂದ ಎಷ್ಟೋ ಸಂಸಾರಗಳು ಉದ್ಧಾರವಾಗಿವೆ. ಈ ಸ್ವಾಮೀಜಿಯವರಿಂದ ನಾವುಗಳೆಲ್ಲ ಉದ್ಧಾರವಾಗಿರೋದು ಚೆನ್ನಾಗಿದ್ರಿ. ಈ ಸ್ವಾಮೀಜಿಗಳ ಬಗ್ಗೆ ತುಂಬಾ ಕೇಳಿದೀವಿ. ನಮ್ಮನ್ನ ಅನುಗ್ರಹಿಸ್ತಾರಲ್ವಾ? ನಂಬಿದ ಭಕ್ತರಿಗೆ ಸ್ವಾಮೀಜಿ ಹೃದಯದಲ್ಲಿ ಮೊದಲ ಸ್ಥಾನ. ಅವರು ಕಲಿಯುಗದ ಕಾಮಧೇನು ಇದ್ದಾಗೆ. ನನ್ನ ಪ್ರಿಯ ಶಿಷ್ಯ ಬೆಟ್ಟಪ್ಪ. ಸ್ವಾಮೀಜಿ, ಓಂ ಸಾಯಿರಾಮ್. ಬಂದೆ ಸ್ವಾಮೀಜಿ. ಒಪ್ಪಿಸ್ಕೊಳ್ಳಿ ಸ್ವಾಮೀಜಿ. ನಂಗ್ ಸಿಟಿಲ್ ಆದಾಯ ಜಾಸ್ತಿ ಆಯ್ತು ಅಂತ ಗುಲ್ಬರ್ಗಕ್ಕೆ ಎತ್ತಂಗಡಿ ಮಾಡ್ಬಿಟ್ಟವ್ರೆ. ನೀವೇ ಹೆಂಗಾರ ನನ್ ರಕ್ಷಿಸ್ಬೇಕು ಸ್ವಾಮೀಜಿ. ಹೆದರಬೇಡ, ಸೆಲ್ ಫೋನ್ ತಾಯಿಲಿ. ಹಲೋ, ಓಂ ಸಾಯಿರಾಮ್. ನನ್ನ
ನನ್ನ ಪ್ರಿಯ ಶಿಷ್ಯ ಬೆಟ್ಟಪ್ಪನ ಟ್ರಾನ್ಸ್ಫರ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ. ಯಾಕೆಂದರೆ ಶಿಷ್ಯ ಗುರುವಿನೊಂದಿಗಿರಬೇಕೆಂದು ಸಾಯಿರಾಮ್ನ ಆಜ್ಞೆ ಆಗಿದೆ. ಆಯ್ತು ಆಯ್ತು ಆಯ್ತು. ಭಕ್ತ ಬೆಟ್ಟ, ಸ್ವಾಮೀಜಿ, ಸಿಡಿಲಿನಂತೆ ಬಂದ ಕಷ್ಟ ಮಿಂಚಿನಂತೆ ಮಾಯವಾಯಿತು. ಎಲ್ಲ ತಮ್ಮ ಅನುಗ್ರಹ ಸ್ವಾಮೀಜಿ. ಓಂ ಸಾಯಿರಾಮ್. ಬೆಟ್ಟ, ಈ ಲಕ್ಷ್ಮಿಯನ್ನು ದಿನನಿತ್ಯ ಪೂಜಿಸಿ ನನ್ನನ್ನು ಆರಾಧಿಸು. ಲಕ್ಷ್ಮಿ ನಿನಗೊಲಿಯುವಳು, ತೆಗೆದುಕೋ. ಓಂ ಸಾಯಿರಾಮ್. ಮಂಗಳ, ಸತ್ಯಮಂಗಳ. ಆಶೀರ್ವಾದ ಮಾಡಿ. ಶಿಷ್ಯೆ ಮಂಗಳ, ಏನು ನಿನ್ನ ಕಷ್ಟ? ಸ್ವಾಮಿ, ಜೀವನದಲ್ಲಿ ಗಂಡನ್ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ. ಅತ್ತೆ ಮಾವನ್ ಕಾಟ ತಡಿಯಕ್ ಆಗ್ತಿಲ್ಲ. ನೀವೇ ನನ್ನನ್ನು ಅನುಗ್ರಹಿಸ್ಬೇಕು. ಹೆದರದಿರು, ಹೆದರದಿರು. ಓಂ ಸಾಯಿರಾಮ್, ಸಾಯಿರಾಮ್. ಭಕ್ತೆ ಮಂಗಳ, ಈ ಲಿಂಗವನ್ನು ನಿನ್ನಲ್ಲಿರಿಸಿಕೊಂಡು ನಮ್ಮನ್ನು ಸ್ಮರಿಸು. ನಿನಗೆ ಸುಖದ ಹೊಳೆಯೇ ಹರಿಯುವುದು. ಒಂದು ಪಕ್ಷ ಲಿಂಗ ಮಾಯವಾದಲ್ಲಿ ಮತ್ತೆ ನಮ್ಮನ್ನು ಸ್ಮರಿಸು. ಲಿಂಗ ಪ್ರತ್ಯಕ್ಷವಾಗುವುದು. ನೀನಿನ್ನು ಹೊರಡಬಹುದು. ಜೈ ಸಾಯಿರಾಮ್. ಮಿನಿಸ್ಟರ್ ಕಳಿಸಿದ್ದಾರೆ, ಹೊರಡೋಣ. ಜೈ ಸಾಯಿರಾಮ್, ಜೈ ಸಾಯಿರಾಮ್. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ, ಕಲ್ಯಾಣವಾಗಲಿ. ಜೈ ಸಾಯಿರಾಮ್. ಮಾತಾಡ್ತಿದ್ದೀನಿ. ನೋಡಿ, ನೀವು ಬದಲೇಬೇಕು. ನೀವು ಬರೋ ತನಕ ನಾನು ಇಲ್ಲೇ ಇರ್ತೀನಿ. ನೋಡಮ್ಮ, ನಥಿಂಗ್ ಟು ವರಿ. ಇವನು ಚಿಕ್ಕ ಮಗು ಆಗಿರುವಾಗ ಒಂದು ಚಿಕ್ಕ ಮಚ್ಚೆ ಇತ್ತು, ಪುಟ್ಟ ಮಚ್ಚೆ. ಏನೂ ಆಗಲ್ಲ. ಅದು ದಿನೇ ದಿನೇ ಸ್ವಲ್ಪ ಬೆಳೀತಾ ಹೋಗುತ್ತಷ್ಟೇನೆ. ನೋಡು, ಇಲ್ಲಿ ಕೆಲವು ಮಾತ್ರೆಗಳನ್ನ ಬರ್ಕೊಟ್ಟಿದ್ದೀನಿ. ಕರೆಕ್ಟ್ ಆಗಿ ತಗೊಂಡ್ರೆ ಎಲ್ಲ ವಾಸಿ ಆಗುತ್ತೆ. ಓಕೆ, ನಾ ರೌಂಡ್ಸ್ ಹೋಗಿ ಬರ್ತೀನಿ. ಸ್ವಾಮಿಗಳೇ, ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಅಂದಾಗೆ ನೀವು ಎಷ್ಟು ವರ್ಷ ಬದುಕಿರ್ತೀರಾ? ನಾವು ಚಿರಂಜೀವಿ ಇದ್ದ ಹಾಗೆ. ನಮಗೆ ಸಾವು ಬದುಕಿನ ಜಂಜಾಟವಿಲ್ಲ. ನಾವು ಎಂದರೆ ಭಕ್ತರು, ಭಕ್ತರು ಎಂದರೆ ನಾವು. ಚಂದ್ರಗಿರಿ ಸ್ವಾಮೀಜಿಯು 100 ವರ್ಷಗಳ ಕಾಲ ಚೆನ್ನಾಗಿಯೇ ಬದುಕಿರುತ್ತಾರೆ. ಇದು ಸತ್ಯ. ಸಾವಿನ ರಥದಲ್ಲಿ ಯಮನ್ನ ಮುಂದೆ ಕೂರಿಸ್ಕೊಂಡು ನಿಮಗೆ ಸಾವೇ ಬರಲ್ಲ ಅಂತ ಹೇಳ್ತಿದ್ದೀರಲ್ಲ, ನಿಮ್ ಮಾತು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ ಸ್ವಾಮೀಜಿ. ಏಯ್, ಎಂತ ಅದ್ಭುತ ಇದು! ನೀನು ನೋಡುವುದಕ್ಕೆ ನಂತರ ಇದೆಯಾ? ಯಾರು ನೀನು? ನಿನ್ನ ಹೆಸರೇನು? ನನ್ನ ಹೆಸರು ಯಮ, ಕೇರ್ ಆಫ್ ಯಮಲೋಕ. ನಾನು ನಿಮ್ ತರ ಇರೋದ್ರಿಂದ ಸಾವು ನಿಮ್ ಹತ್ರ ಬರ್ತಾ ಇದೆ ಸ್ವಾಮಿಗಳೇ. ಏನಪ್ಪಾ, ನನಗೆ ಗನ್ ತೋರಿಸ್ತಿದ್ಯಾ? ನನ್ನ ಸಾಯಿಸ್ಬೇಕಂತಿದ್ಯಾ? ಒಳ್ಳೇದಲ್ಲಪ್ಪ. ಬೇಡ, ಬೇಡ.
ಕಂಟ್ರೋಲ್ ರೂಮ್, ACP ಅಶೋಕ್ ಕುಮಾರ್ ಸ್ಪೀಕಿಂಗ್. ಹಲೋ, ಇಲ್ಲಿ ಚಂದ್ರಗಿರಿ ಸ್ವಾಮೀಜಿ ಕೊಲೆ ಆಗಿದೆ. ಹೌದ್ರಿ, ಅದೇ ಮಹಾಲಕ್ಷ್ಮಿ ಲೇಔಟ್ ರೀ. ಹಾ, ಪ್ಲೀಸ್ ಸೆಂಡ್ ದ ಪೋಸ್ಟ್. ಯಾ, ಅಶೋಕ್ ಇನ್ನು ಬಂದಿಲ್ವಾ? ಇಲ್ಲ ಅಂಕಲ್, ಬಂದಿಲ್ಲ. ಅಶೋಕ್ ತುಂಬಾ ಬ್ಯುಸಿ ಆಗಿರೋ ಪೊಲೀಸ್ ಆಫೀಸರ್ ಅಲ್ವಾ, ಏನೋ ಅರ್ಜೆಂಟ್ ಕೆಲಸ ಇರಬೇಕು. ಬನ್ನಿ, ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಸರಿ. ಬನ್ನಿ. ನಡು ರೋಡಲ್ಲಿ ಸ್ವಾಮೀಜಿ ಕೊಲೆ ಆಗಿದೆ. ಬೆಳಗಿಂದ ಬರ್ತಿರೋ ಕಾಲ್ಗೆ ಆನ್ಸರ್ ಮಾಡಕ್ ಆಗ್ತಿಲ್ಲ. ಅಶೋಕ್, ನೀವಿದ್ದು ಏನಾಗ್ತಿದೆ? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಲಿ ನಡು ರೋಡಲ್ಲಿ ಕೊಲೆ ನಡೆದಿದೆ ಸರ್. ಮಿಸ್ಟರ್ ಅಶೋಕ್, ಅದು ಹೇಗೆ? ನನಗೆ ನಂಬೋಕ್ ಆಗ್ತಿಲ್ವಲ್ಲ. ಕೊಲೆಯಾದ ಸಿಂಗ್, ರಾಜಪ್ಪ, ಸ್ವಾಮೀಜಿ ಈ 3 ಜನನು ಒಂದೇ ತರ ಇದ್ದಾರೆ ಸರ್. ನೀವೇನ್ ಹೇಳ್ತಿದ್ದೀರಾ? ನೋ ಚಾನ್ಸ್. ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿದೆ ಸರ್. ವಾಟ್ ಇಸ್ ದಟ್? ಕೊಲೆ ಮಾಡಿರೋ ವ್ಯಕ್ತಿ ಯಾರು ಅಂತ ಕ್ಲೂ ಏನಾದ್ರು ಸಿಕ್ಕಿದ್ಯಾ? ಟೆಲ್ ಮಿ ಎಸ್. ಕಣ್ಮುಂದೆ ನಡೀತಾ ಇರೋ ಘಟನೆಗಳನ್ನ ನಾನು ನಂಬೋಕೆ ಆಗ್ತಿಲ್ಲ ಸರ್. ಕೊಲೆ ಆಗ್ತಾ ಇರೋ ವ್ಯಕ್ತಿಗಳು, ಕೊಲೆ ಮಾಡ್ತಿರೋ ಕಿಲ್ಲರ್ ಒಂದೇ ತರ ಇದ್ದಾರೆ ಸರ್. ಗುಡ್. ಕಿಲ್ಲರ್ನ ನಾವು ನೋಡಿರೋದ್ರಿಂದ ಅವನ್ ಹಿಡಿಯೋಕೆ ಸುಲಭ ಆಯ್ತು. ಸ್ವಾಮೀಜಿ ಕೊಲೆ ಕ್ಷಣದಿಂದ ಎಲ್ಲಾ ಹೈವೇ ಚೆಕ್ ಪೋಸ್ಟ್ ಬಂದ್ ಮಾಡಿಸಿ ಗಾಡಿಗಳನ್ನ ಚೆಕ್ ಮಾಡಿಸ್ತಾ ಇದ್ದೀನಿ. ಇಷ್ಟು ಬೇಗ ಅವನು ಸಿಟಿ ಲಿಮಿಟ್ಸ್ ಬಿಟ್ಟು ಎಲ್ಲೂ ಹೋಗಿರಲ್ಲ ಸರ್. ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರೆ ಅಂತ ನಾನು ಕೇಳಿದ್ದೆ. ಆದ್ರೆ ಈ ರಾಜಪ್ಪನಿಗೆ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಸೇಮ್ ಈ ಕಿಲ್ಲರ್ ತರನೇ ಕಾಣಿಸ್ತಾನೆ ಸರ್. ಲೆಟ್ ಮಿ ಸಿ. ಮೈ ಗಾಡ್. ಹಲೋ, ಆ ಬ್ಲ್ಯಾಕ್ ಕೋಬ್ರಮ್ ಫೈಲ್ ತಗೊಂಡ್ ಬನ್ನಿ. ಅದೇ ರೀ ಶಕ್ತಿ, ಅಫೀಮು, ಗಾಂಜಾ, ಬ್ರೌನ್ ಶುಗರ್ ಡೀಲರು, ಅದನ್ನೇ ತಗೊಂಡ್ ಬನ್ನಿ. ಹಣಕ್ಕೋಸ್ಕರ ಅಲ್ಲದೆ ಇದ್ರು ಕೊಲೆಗಳು ಮಾತ್ರ ನಡೀತಾನೆ ಇದೆ. ಈ ಕೇಸ್ಗೆ ಏನ್ ಸಹಾಯ ಬೇಕೋ ಅದನ್ನ ನಾನು ಮಾಡ್ತೀನಿ. ಗೆಲುವು ಮಾತ್ರ ನಮ್ಮ ಡಿಪಾರ್ಟ್ಮೆಂಟ್ಗೆ ಆಗ್ಬೇಕು. ಆ ಛಲ ನಿಮಗಿರ್ಬೇಕು. ಅವನ ಆಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ಅವನ್ನ ಸುಲಭವಾಗಿ ಅಟ್ಯಾಕ್ ಮಾಡ್ಬೋದು. ಅಶೋಕ್, ಈಗ 8 ವರ್ಷಗಳ ಹಿಂದೆ ಶಕ್ತಿ ಅನ್ನೋ ವ್ಯಕ್ತಿ ಈ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡ್ತಾ ಅದ್ರ ಜೊತೆಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದ. ಇದರಿಂದ ಜೈಲಿಗೆ ಹೋಗಿ ಜೈಲಿಂದಲೂ ತಪ್ಪಿಸ್ಕೊಂಡಿದ್ದ. ಬಹುಶಃ ಈ ಫೈಲ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರಬಹುದು ಅಂತೀನಿ. ಗ್ಲಾನ್ಸ್ ಯುವರ್ ಸೆಲ್ಫ್ ಅಶೋಕ್. ಎಕ್ಸಾಕ್ಟ್ಲಿ ಸರ್. ಆ ಸ್ವಾಮೀಜಿನ ಕೊಲೆ ಮಾಡಿದ್ದು ಇವನೇ ಸರ್. ಎಸ್. ಅಂದ್ರೆ ಶಕ್ತಿ ಆಲಿಯಾಸ್ ಬ್ಲ್ಯಾಕ್ ಕೋಬ್ರಾನೇ ಈ ಸೀರಿಯಲ್ ಕೊಲೆಗಳು ಮಾಡಿದಾನೆ ಅಂತ ಆಯ್ತು. ಆ ಸಿಂಗ್ ಕೊಲೆಗೂ, ರಾಜಪ್ಪನ ಕೊಲೆಗೂ, ಆ ಸ್ವಾಮೀಜಿ ಕೊಲೆಗೂ ಇವನೇ ಸರ್ ಕಾರಣ. ಕಾರಣ ಏನೇ ಇರ್ಲಿ, ಜಯ ನಮ್ದಾಗ್ಬೇಕು ನೋಡಿ. ಆ ಕಿಲ್ಲರ್ನ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ಗೆ ಗೌರವ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ಸರ್. ಆ ಕೋಬ್ರಾ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಲೆ ಮಾಡಿದಾನೆ ಬೇಗ ಪತ್ತೆ ಹಚ್ಚಿ. ಓಕೆ ಸರ್. ಏನೇ ಇದು? ಅಪ್ಚಾರ ಅಪ್ಚಾರ. ಬೂಟ್ ಹಾಕೊಂಡು ಒಳಗ್ ಬಂದಿದ್ಯಲ್ಲಯ್ಯ. ನೋಡಯ್ಯ, ಇನ್ ಮುಂದೆ ಸ್ಟೇಷನ್ ಒಳಗೆ ಯಾರು ಎಕ್ಕಡ ಬೂಟು ಏನು ಹಾಕೊಂಡ್ ಬರಂಗಿಲ್ಲ. ಎಲ್ಲ ಹೊರಗಡೆ ಬಿಡ್ಬೇಕು. ಹಂಗಂತ ಮೇಲಧಿಕಾರಿಗಳು ಆರ್ಡರ್ ಮಾಡವ್ರ? ಆರ್ಡರ್ ಮಾಡಿರೋದು ಮೇಲಧಿಕಾರಿ ಅಲ್ಲ ಕಣಯ್ಯ, ಒಳಗಿರೋ ಕೈದಿ. ಕೈದಿ? ಅವನಂತ ಕೈದಿನಯ್ಯ ನಮ್ಗ ಆರ್ಡರ್ ಮಾಡೋನು. ನಿನ್ಗೆ ಎಂಡ್ರವಳ? ಅವಳೆ. ಅವಳಿಗೆ ಮಕ್ಳಾಗವ? ಅವಳಿಗಾಗಿ ನನ್ಗಾಯ್ತವ? ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡ. ಅವಳಿಗೆ 2 ಮಕ್ಕಳಾಗವೆ ಸರ್. ನಿನ್ ಮಕ್ಳು ಚೆನ್ನಾಗಿರ್ಬೇಕು ಅಂತಿದ್ರೆ ಅವ್ರಿಗೆ ಪ್ಲೇಗಿನ್ ಗೆಡ್ಡೆ, ಕಾಲ್ರ, ಮಲ್ಲಾಗರ, ಅಮ್ಮ ಏನು ಬರಬಾರ್ದು ಅಂತಿದ್ರೆ ಮರ್ಯಾದೆಗೆ ಹೋಗಿ ಶೂಸ್ನ ಹೊರಗಡೆ ಬಿಟ್ಟು ಗಂಡನ ತಲೆ ಮೇಲೆ ಹಾಕೊಂಡು ಒಳಗ್ ಬಾರೋ. ಏನಯ್ಯ ಆಯ್ತು ರಂಗಯ್ಯ? ಬೆಳಗ್ಗೆ ಎದುರಿಸ್ತಾ ಇದ್ಯಾ? ಏನಯ್ಯ ಆಯ್ತು? ಏನಾಯ್ತಾ? ಒಳಗಡೆ ನೋಡು. ಅವನಿಗೆ ಚೆನ್ನಾಗಿ ಓಡೋದು ಸಬ್ಕಟ್ ಕೊಡ್ಸಿದ್ಯಾ? ಏನಯ್ಯ ಆಯ್ತು? ಅವನ್ ಗುಡಿಯದ, ಅವನ್ಗೆ ಯಾರ ಕೈಲೂ ಹೊಡಿಯಕ್ಕಾಗಲ್ಲ. ಅವನ್ಗೆ ಅಮ್ಮ ಬಂದೈತೆ ನೋಡು. ಸ್ಟೇಷನ್ಗೆ ಯಾರು 3 ದಿನ ಬೂಟ್ ಹಾಕೊಂಡ್ ಬರಂಗಿಲ್ಲ. ಒಂದ್ ಪಕ್ಷ ಬಂದ್ರೆ ನಿನ್ ಮಕ್ಳಿಗೆ
ಅಮ್ಮ ಅಂಟ್ಕೊಳ್ಳೋದಂತೂ ಗ್ಯಾರಂಟಿ. ಅಯ್ಯಯ್ಯೋ ಬೇಡಪ್ಪ, ಬೇಡ ಬೇಡ ಬೇಡ, ನಾವು ಸೂಟ್ ಬಿಟ್ಟು ಬಂದ್ಬಿಡ್ತೀನಿ. ಹೋಗು ಹೋಗು. ರಂಗಯ್ಯ, ಸರ್ ಏನೇ ಇದು? ದೇವಸ್ಥಾನದಲ್ಲಿ ಇರ್ಬೇಕಾದ ಚಪ್ಪಲಿ ಸಾಲು ಇಲ್ಲಿದೆಯಲ್ಲಯ್ಯ? ಸರ್ ಇದು ಅಮಾವಾಸ್ಯೆ ಎಫೆಕ್ಟ್ ಸರ್. ನಿನ್ನೆ ಅಮಾವಾಸ್ಯೆ ಅಲ್ವಾ ಸರ್? ನಮ್ಮಮ್ಮ ಎಷ್ಟು ಹೇಳಿದ್ರು ಕೇಳ್ದೆ ಮನೆಯಿಂದ ಆಚೆ ಹೋದೆ ಸರ್. ಯಾವ್ದೋ ಒಂದು ಲೇಡಿ ಗಾಡಿಲಿ ಬಂದು ನನ್ನ ಬಾಡಿ ಗುದ್ದಿ ಡ್ಯಾಮೇಜ್ ಮಾಡ್ಬಿಟ್ಲು ಸರ್. ಅದಿರ್ಲಿ, ಏನ್ರಿ ಇದು ಚಪ್ಪಲಿ ಸಾಲು ಬೇವಿನ ಸೊಪ್ಪು ಎಲ್ಲ? ಸರ್ ನಾನು ಸ್ಟೇಷನ್ ನ ನೀಟಾಗಿ ಗುಡಿಸಿ ಸಾರಿಸಿ ಗಂಧ ಕಿಟ್ಟಿದ್ದೀನಿ ಸರ್. ನೀವು ನಿಮ್ ಶೂಸ್ ನ ಹೊರಗಡೆ ಬಿಟ್ಟು ಗಂಧನ ತಲೆ ಮೇಲೆ ಹಾಕೊಂಡು ಒಳಗ್ ಬನ್ನಿ ಸರ್. ಒಳಗಡೆ ಅಮ್ಮ ಬಂದಿರೋ ಕೈದಿದ್ದಾರೆ ಸರ್. ಏನ್ರಿ ಅದು? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಯಾರೇ ಅದು ಒಳಗಡೆ? ಸರ್, ಬನ್ರಿ ಸರ್, ಬನ್ನಿ ಒಳಗಡೆ ಸರ್. ಬನ್ನಿ ಒಳಗಡೆ. ನೀ ಮಾಡಿದ ಪಾಪ ಬಲವಂತವಾದಡೆ ನಾ ಏನು ಮಾಡಲು ಶಿವ. ರೀ ರಂಗಯ್ಯ, ನಿಮಗ್ ಬುದ್ಧಿ ಇದೆಯೇನ್ರಿ? ಏನಾಯ್ತು ಸರ್ ಅಂತದ್ದು? ಅವನಿಗೆ ಬಂದಿರೋದು ಅಮ್ಮ ಅಲ್ಲ, ಸ್ನಾನ ಮಾಡದೆ ಬಂದಿರೋ ಕಜ್ಜಿ. ಹಾ ಮೊದ್ಲು ಬೇವಿನ ಸೊಪ್ಪನ್ನೆಲ್ಲ ತೆಗೆದು ಹೊರಗಡೆ ಹಾಕಿ. ಸರ್ ಮೊದ್ಲೇ ಅವನಿಗೆ ಕಜ್ಜಿ ಬಂದಿದೆ. ನಾನೇನಾದ್ರೂ ಅವನ ಹತ್ರ ಹೋದ್ರೆ ಆ ಕಜ್ಜಿ ನನ್ಗೂ ಅಂಟ್ಕೊಂಡ್ಬಿಡು ಸರ್. ಮೊದ್ಲೇ ಕೈ ಮುರಿದಾಗಿದೆ ಸರ್. ಮಾಡಿದ ಪಾಪನ ಅವರೇ ಅನುಭವಿಸ್ಬೇಕು. ಹಾಡ್ ಬೇರೆ ಹೇಳ್ತೀರಾ? ಹೋಗಿ ಹೋಗಿ ಆ ಕಜ್ಜಿ ಬಂದವರಿಗೆ ಪೂಜೆ ಮಾಡ್ಬಿಟ್ನಲ್ಲಪ್ಪ. ನಾ ಬಿಟ್ಟ ಬಾಣ ಎನಗೆ ತಿರುಗಿತಲ್ಲೋ ಪ್ರಭುವೇ ತೂ ನಿನ್ನ. ಸ್ಟೇಷನ್ ಕ್ಲೀನ್ ಮಾಡಿ ಆ ಕಜ್ಜಿ ಬಂದಿರೋನ ತಿಮ್ಮಯ್ಯನ ಜೊತೆ ಆಸ್ಪತ್ರೆ ಕಳಿಸ್ದೆ. ಸರ್ ಯಾರು ಸರ್ ಇವ್ರು 3 ಜನನು ಒಂದೇ ತರ ಇದಾರಲ್ಲ ಸರ್? ಇವರೆಲ್ಲ ಕೊಲೆ ಆಗಿರೋರು. ಇವ್ರನ್ನ ಕೊಲೆ ಮಾಡಿದ್ಯಾ ಸರ್? ಇವ್ರ ತರನೇ ಇರೋ ಇನ್ನೊಬ್ಬ ವ್ಯಕ್ತಿ. ಹಾ ಇವ್ರು 3 ಜನನು ಒಂದೇ ತರ ಇದ್ದಾರೆ. ಇವ್ರು ಕೊಲೆ ಮಾಡಿದವನು ಇವ್ರ ತರನೇ ಇದ್ದಾನೆ ಸರ್. ಇದು ಗ್ಯಾರಂಟಿ ಅಮಾವಾಸ್ಯೆ ಎಫೆಕ್ಟೇ ಸರ್. ರಂಗಯ್ಯ, ಒಂದ್ ವಾರ ಮುಖ ತೋರಿಸ್ಬೇಡಿ, ಔಟ್. ಯಾಕೆ ಸರ್? ನಿಮ್ಮನ್ನು ಒಂದ್ ವಾರ ಸಸ್ಪೆಂಡ್ ಮಾಡಿದ್ದೀನಿ, ಔಟ್. ಸರ್ ಮೈಕಲ್, ಈಗಾಗಲೇ ನಾವು ಮಾಡಿರೋ 3 ಕೊಲೆ ಬಗ್ಗೆ ಪೊಲೀಸ್ಗೆ 100% ಡೌಟ್ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಸಿಟಿ ತುಂಬಾ ಫುಲ್ ಬಂದೋಬಸ್ತ್ ಮಾಡಿದ್ದಾರೆ. ಹಾ, ಸ್ವಾಮೀಜಿನ ಕೊಲೆ ಮಾಡಿದ್ದು ಎಸಿಪಿ ಅಶೋಕ್ ನೋಡ್ಬಿಟ್ಟಿದ್ದಾರೆ. ಇನ್ ಮುಂದೆ ನಾವು ತುಂಬಾ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ನಮ್ಮಮ್ಮ ಅಮಾವಾಸ್ಯೆ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ರು. ಅವ್ರ ಮಾತು ಕೇಳ್ದೆ ಹೊರಗೆ ಬಂದ. ಆ ಹುಡುಗಿ ಗಾಡಿಲಿ ಬಂದು ನನ್ನ ಬಾಡಿ ಗುದ್ದು ನನ್ನ ಕೈನ ಡ್ಯಾಮೇಜ್ ಮಾಡ್ಬಿಟ್ಲು. ಸಾಹೇಬ್ರು ಬೇರೆ ನನ್ನ 1 ವಾರ ಸಸ್ಪೆಂಡ್ ಮಾಡ್ಬಿಟ್ಟವ್ರೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಫೀಲಿಂಗ್ ಅಲ್ಲಿ ಗುಂಡು ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ತಗೊಳ್ಳೋ. ಯಾಕಪ್ಪ ಮೂಡಿಲ್ವಾ? ಆ ಮಾಂತ್ರಿಕನ ಮುಂದಿನ ಕಾರ್ಯ ಎಲ್ಲಿ ಹೇಗೆ ಅಂತ ತಿಳ್ಕೊಳ್ಳೋವರೆಗೂ ಸ್ವಲ್ಪ ಆತಂಕ ಅಷ್ಟೇ. ಹುಷಾರಾಗಿರ್ಬೇಕು. ಯಾಕೋ ಬಹಳ ಡಲ್ ಆಗಿದ್ಯಾ? ಚಿರಪ್. ಶಕ್ತಿ ಅನ್ನೋ ಚಿತೆಯಲ್ಲಿ ಉರಿದು ಬೆಂಕಿ ಆದೆ. ಆ ಮಾಂತ್ರಿಕನ ಮಹಿಮೆ, ಈ ಶಕ್ತಿಯ ಕೈಚಳಕದಲ್ಲಿ ಸಿಗುವಂತ ಆ ಅದ್ಭುತ ಶಕ್ತಿ ಹೇಗಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೈಕಲ್. ಅಷ್ಟೇ, ಇನ್ನೇನಿಲ್ಲ. ನನ್ಗೆ ಆ ಶಕ್ತಿನೇ ಇಂಪಾರ್ಟೆಂಟ್. ಶಕ್ತಿ, ಡೋಂಟ್ ಮೂವ್. ನಿನ್ ಚಾಣಕ್ಯತನ ಏನಾದ್ರು ತೋರಿಸಿದ್ರೆ ಇದರಲ್ಲಿರೋ ಬುಲೆಟ್ಸ್ಗಳು ನಿನ್ ಗುಡೆ ಒಳಗಡೆ ಸೇರ್ಬಿಡ್ತವೆ. ನೀನ್ ಮಾಡಿರೋ ಕೊಲೆಗಳು ಯಾರಿಗೂ ಗೊತ್ತಿಲ್ಲ ಅಂತ ನೀನ್ ತಿಳ್ಕೊಂಡಿರ್ಬೋದು. ಆದ್ರೆ ಒಂದ್ ತಿಳ್ಕೊ, ಈ ACP ಅಶೋಕ್ ಕುಮಾರ್ ಕೈಯಿಂದ ನೀನು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಆಟ ಇನ್ನು ನನ್ನ ಹತ್ರ ನಡೆಯೋದಿಲ್ಲ.
ಮೈಕಲ್ ಕಮಾನ್ ಶಕ್ತಿ ಓಡ್ಬೇಡ ನಿಂತ್ಕೋ ಶೂಟ್ ಮಾಡ್ಬಿಡ್ತೀನಿ ಶಕ್ತಿ ರೀಟಾ ಮೈಕಲ್ ಬಿಡೋಲ್ಲ ಅವಳಿಗೆ ಬಿಟ್ಟವರು ಶಕ್ತಿ ಮಾಂತ್ರಿಕರೇ ಅನಾಹುತ ನಡೆದೋಯ್ತು ಶಕ್ತಿ ನನಗೆಲ್ಲಾ ವಿಷಯನೂ ಗೊತ್ತು ನೀನ್ ಏನ್ ಹೇಳಕ್ ಬಂದಿದ್ಯಾ ಅಂತಾನೂ ಗೊತ್ತು ರೀಟಾ ಪೊಲೀಸ್ ಗುಂಡಿಗೆ ಬಲಿಯಾದ ತಾನೆ ಹೌದು ಮಾಂತ್ರಿಕರೇ ಈ ವಿಷಯ ನಿಮಗೆ ಗೊತ್ತಾಯ್ತು ನನಗೆಲ್ಲಾ ವಿಷಯನೂ ಗೊತ್ತು ಹೆದರ್ಬೇಡ ಶಕ್ತಿ ಹೆದರ್ಬೇಡ ನೀನ್ ಹೆದರಿದ್ರೆ ನಿನ್ನ ಶಕ್ತಿ ಕುಗ್ಗೋಗುತ್ತೆ ಹೆದರ್ಬೇಡ ನನ್ನ ಶಕ್ತಿ ಕುಗ್ಗೋಗಿದೆ ರೀಟಾ ಸತ್ತೋಗಿದ್ದಾಳಲ್ಲ ಹೆದರ್ಬೇಡ ಈ ರೀತಿ ಹೆದರಿದ್ರೆ ನಿನಗೆ ಆ ಶಕ್ತಿ ಲಭ್ಯವಾಗುವುದಿಲ್ಲ ನಾನು ಹೇಳಿದಂತೆ ಕೇಳು ಎಲ್ಲ ಒಳ್ಳೇದಾಗುತ್ತದೆ ಒಂದು ಸಾರಿ ಜಪಿಸು ಓಂ ಶಕ್ತಿ ದೇವತಾ ಓಂ ಶಕ್ತಿ ದೇವತಾ ನನ್ನನ್ನು ಕಾಪಾಡು ಇದ್ಯಾಕ್ರ ಬೆಳಗ್ಗೆನೆ ಆಕಾಶ ತಲೆ ಮೇಲೆ ಬಿದ್ದವ್ರಂಗ್ ಕುಂತೀರಿ ಸಾಹೇಬ್ರ ಏನಾದ್ರು ಅಂದ್ರೆ ಇಲ್ಲ ನಿಂಗಮ್ಮ ಅವ್ರು ಬೈದ್ರು ಅಂತ ಹೇಳಿ ನಾನ್ಯಾವ ಪಾಪಕ್ಕೆ ಹೋಗ್ಲಿ ನನಗ್ ಶೇಖರ್ದೇ ಚಿಂತೆ ಹೆಣ್ಮಗು ಆದ್ರೆ ಚಿಂತೆ ಮಾಡ್ಬೇಕು ಇದೇನ್ರವ ಹಿಂಗಂತೀರಿ ಇರೋ ಒಬ್ಬ ಗಂಡ್ ಮಗುನ್ ಸಾಕಕ್ಕೆ ಹಿಂಗನ್ಬೇಕಾ ದೇವ್ರು ನಿಮ್ಗೇನ್ ಕಮ್ಮಿ ಮಾಡವನೆ ಚಿನ್ನದಂತ ಗಂಡ ಮುತ್ತಿನಂತ ಮಗ ನಿಮ್ಮನ್ನ ನೋಡಿದ್ರೆ ನಂಗೆ ಎಷ್ಟು ಸಂತೋಷ ಆಯ್ತದೆ ಗೊತ್ತಾ ರಾತ್ರಿ ಹೊತ್ತು ಶೇಖರ ಕಣ್ಮರ್ಸೋದು ಹೆದರ್ಕೊಳ್ಳೋದು ನೋಡಿದ್ರೆ ಈ ಸಂತೋಷನ ದೇವ್ರು ಎಲ್ಲಿ ನನ್ನಿಂದ ಕಿತ್ಕೊಂಡ್ಬಿಡ್ತಾನೋ ಅಂತ ಭಯ ಅದಕ್ಕೆ ಭಯ ಆಡೋ ಮಕ್ಕಳು ಎದ್ರೋದು ಕಣ್ಮರ್ಸೋದು ಸಹಜ ಹಂಗಂತ ಸುಮ್ನೆ ಇದ್ರೆ ಆಯ್ತದೆ ಯಾರಾದ್ರೂ ಮಂತ್ರವಾದಿನ ಕರ್ಸಿ ಪೂಜೆ ಮಾಡಿಸಿ ತಾಯ್ತ ಕಟ್ಸಿದ್ರೆ ಆಯ್ತು ತಾಯ್ತ ಕಟ್ಸಿದ್ರೆ ಇದೆಲ್ಲ ವಾಸಿ ಆಗುತ್ತೆ ಅಂತ್ಯಾ ಮೊನ್ನೆ ನಮ್ ಗುಡಿಸ್ಲತ್ರ ಒಬ್ಳಿಗೆ ಮೋಹಿನಿ ಮೆಟ್ಕೊಬಿಟ್ಟಿತ್ತು ಆ ಮಲಯಾಳಿ ಮಂತ್ರವಾದಿ ಬಂದು ಅಷ್ಟ ದಿಗ್ಬಂಧನ ಹಾಕಿ ಪೂಜೆ ಮಾಡಿಸ್ತಾ ನೋಡಿ ಈಗ ಕಲ್ಗುಂಡಿದ್ದಂಗ ಅವಳೆ ಈ ಪೂಜೆ ಯಂತ್ರ ಮಂತ್ರ ಇದೆಲ್ಲ ನಮ್ಮ ಯಜಮಾನ ಹಿಡ್ಸಲ್ಲ ನಾನೇನ್ ಮಾಡ್ಲಿ ಸಾಹೇಬ್ರು ಕೆಲ್ಸಕ್ಕೆ ಹೋದ್ಮ್ಯಾಕೆ ಸಂಜೆ ಕರ್ಕ ಬಂದ್ರೆ ಆಯ್ತು ಸಾಹೇಬ್ರಿಗೆ ಗೊತ್ತಾಗಕ್ಕಿಲ್ಲ ಬೇಡ ಕಣೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಯ್ಯ ನೀವೇನು ಎದ್ರಕಬೇಡಿ ಅದೆಲ್ಲ ನಂಗ್ ಬಿಡಿ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ಈ ಕಾಯಿಲೆನ ಹೆಂಗ್ ಓಡಿಸ್ತೀನಿ ಅಂತ ನೋಡ್ತಾ ಇರಿ ಏನಮ್ಮ ಎಲ್ಲ ನಿನಗ್ ಸೇರಿತು ಒಟ್ನಲ್ಲಿ ನಮ್ ಶೇಖರನ್ ಗುಣ ಆದ್ರೆ ಸಾಕು ಇವನು ಮಾರ್ಷಲ್ ಆರ್ಟ್ಸ್ ಎಕ್ಸ್ಪರ್ಟ್ ಕುಂಫು ಮಾಸ್ಟರ್ ಇವನಿರುವುದು ಟಿಬೆಟ್ ಕಾಲೋನಿಯಲ್ಲಿ ಇವನೇ ನಿನ್ನ ಮುಂದಿನ ಬೇಟೆ ಇವನನ್ನು ಬಹಳ ಎಚ್ಚರಿಕೆಯಿಂದ ಮುಗಿಸು
ನನ್ನೇ ಸಾಯ್ಸಕ್ ಬರ್ತೀಯ? ನಾನೇನು ಹಿಂಗೆ ಅನ್ಯಾಯ ಮಾಡಿದ್ದೆ? ನಾಚಿಕೆ ಅಲ್ವಾ ನಿಂಗೆ? ನಿನ್ ಶಿಷ್ಯನಾಗಿ ಪಡೆದಿದ್ದು ನಂಗೆ ತಪ್ಪಾಗೋಯ್ತಾ? ನನ್ನೇ ಸಾಯ್ಸಕ್ ಬರ್ತೀಯ? ನಿನ್ ಸಾಯದ ಮೇಲೂ ನನ್ ಸಾಯಿಸ್ಬೇಡಿ, ನನಗೆ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಯ್ತು, ನಾನು ಏನು ಮಾಡಬೇಡಿ, ಅಯ್ಯೋ ಬೇಡ. ನಿನ್ನ ಸಾಯಿಸಿದ್ ಏನೋ ಪ್ರಯೋಜನ? ಏನೋ ಮೇಲೆ ಬದುಕೋದ್ ಕಲಿ, ಜೀವನದಲ್ಲಿ ಉದ್ಧಾರ ಆಗ್ತೀಯ. ಶಕ್ತಿ ಇದುವರೆಗೂ ಮಾಡಿದ ಕೊಲೆಗಳೆಲ್ಲ ಸುಲಭವಾಗಿದ್ವು, ಆದ್ರೆ ಇದಾಗಲ್ಲ. ಏನೇ ಅವನ್ ಕೈ ವರ್ಷೆ ನೋಡಕ್ಕೆ ಅವ್ರ ಕಣ್ಣು ಸಾಲದು. ನೋಡೋದಕ್ಕೆ ಕಣ್ಣಿರ್ಲಿ, ತಿನ್ನಕ್ಕೂ ತೊಳೆಯೋಕ್ಕೂ ಕೈ, ಓಡಾಡೋದಕ್ಕೆ ಕಾಲು, ಇವೆರಡೂ ಇರಬಾರ್ದು. ಹಾಗೆ ಮಾಡ್ತಾನೆ ಅವನ ಮೇಲೆ ಫೈಟ್ ಮಾಡಿದ್ರೆ ಕಾರ್ಯ ಪೂರ್ತಿ ಆಗದೆ ನಾವಿಲ್ಲಿಂದ ವಾಪಸ್ ಹೋಗಾಗೆ ಇಲ್ಲ. ಮಾಡು ಇಲ್ಲ ಮಡಿ ಅನ್ನೋ ಸಿದ್ಧಾಂತನ ತಲೆಯಲ್ಲಿ ಇಟ್ಕೊಂಡಿರೋನು ಈ ಶಕ್ತಿ. ಶಕ್ತಿಯಿಂದ ಆಗದೆ ಇರೋ ಕೆಲಸನ ಯುಕ್ತಿಯಿಂದ ಮಾಡ್ಬೇಕು. ಏನ್ ಮಾಡ್ಬೇಕು? ಎದುರಾಳಿಗಳನ್ನ ಬೇಟೆ ಆಡ್ಬೇಕು ಅಂದ್ರೆ ಸಿಂಹದ ಬಲ ಒಂದಿದ್ರೆ ಸಾಲದು, ತಲೆಯಲ್ಲಿ ನರಿ ಬುದ್ಧಿನೂ ಇರ್ಬೇಕು. ಅದೇನ್ ನಿನ್ನ ಐಡಿಯಾ ಅಂತ ಬಿಡಿಸ್ಹೇಳ್ತೀಯಾ? ಬೇಗ ಕುಡಿ, ಬಿಡ್ಸ್ ಹೇಳಿದ್ರೆ ಥ್ರಿಲ್ ಇರಲ್ಲ, ಏನಿದ್ರು ಮಾಡಿ ತೋರಿಸ್ಬೇಕು. ಓಂ ಚಂಡಿ ಚಾಮುಂಡಿ ರಾಮ್ ಹ್ರೀಂ ಫಟ್ ಸ್ವಾಹ. ಓಂ ಭದ್ರಕಾಳಿ, ಓಂ ರುಂಡಮಾಲಿನಿ, ಓಂ ಭದ್ರಕಾಳಿ, ಓಂ ಚಂಡಿ ಚಾಮುಂಡಿ ಸ್ವಾಹ. ಅಯ್ಯ, ಏನು ತೊಂದರೆ ಆಗ್ಬಾರ್ದು ಅಂತಾನೆ ಇದೆಲ್ಲ ಮಾಡ್ತಿರೋದು. ಎದುರ್ಕಬೇಡಿ, ಮಗನ್ ಕೂರ್ಸಿ, ಸಾಹೇಬ್ರು ಬಂದ್ಬಿಡ್ತಾರೆ. ಓಂ ರುಂಡಮಾಲಿನಿ, ಓಂ ಚಂಡಿ ಚಾಮುಂಡಿ, ಜೈ ಭದ್ರಕಾಳಿ, ಜೈ ರುಂಡಮಾಲಿನಿ, ಜೈ ಚಂಡಿ ಚಾಮುಂಡಿ. ಅಂಡಮಾಲಿನಿ ನಾ చేయు పూజೆ ಸರಿಯೋಡು ಕಾಪಾಡುತ್ತಾಯಿ. ಅಮ್ಮ ಕುಟ್ಟಿ, ನಾ ಪೂಜೆ చేయి ಎಲ್ಲ ಸರಿ ಹೋಗುತ್ತದೆ ಅರಿಯು ಅಂದ. ಇದು చింతకుట్టి పేరెంత? పేరు నేమ్ NAME నేము ಚಂದ್ರಶೇಖರ್. ಚಂದ್ರಶೇಖರ್. ಅಮ್ಮ ತಾಯೇ ಭದ್ರಕಾಳಿ, ಚಂದ್ರಶೇಖರ್ ಕಾಪಾಡುತ್ತಾಯೇ. ಜೈ ಭದ್ರಕಾಳಿ, ರುಂಡಮಾಲಿನಿ, ಚಂಡಿ ಚಾಮುಂಡಿ. ಇದಕ್ಕೆ 3 ಸಾರಿ ಊಗಿ. ಮಾ ಭದ್ರಕಾಳಿ, ಓಂ ಮಹಿಷಾಸುರ ಮರ್ದಿನಿ, ಓಂ ಸ್ವಾಹ. ಓ ಭದ್ರಕಾಳಿ, ಜಡೆ ಮುನಿ ಮಾರಮ್ಮ, ನಮೋ ಭಗವತೆ. ಓಂ ಚಾಮುಂಡಿ ರುದ್ರಾಣಿ. ಅಮ್ಮ ಕುಟ್ಟಿ, ನಾಯಿಂದ ಪೂಜೆ செய்யಲಿಕ್ಕೆ ನೀವು ದಕ್ಷಿಣೆ ಕೊಡಬೇಕು ವರಿಯು. ಒಂದು 3,000 ಕೊಟ್ಟರೆ ಸಾಕು, ನಿಮ್ಮ ಪೂಜೆ ನೆರವೇರುವುದು. ದುಡ್ಡಿಗಾಗಿ ನಮ್ಗೇನು ಚಿಂತೆ ಇಲ್ಲ. ಓಂ ಭದ್ರಕಾಳಿ, ರುಂಡಮಾಲಿನಿ. ಎಷ್ಟಿದೆ? 5,000. ಚಂಡಿ ಚಾಮುಂಡಿ ಅಮ್ಮ ಕಾಪಾಡು, ಕಾಪಾಡು. ಓಂ ರುಂಡಮಾಲಿನಿ. ತೆಗೆದುಕೊಳ್ಳಿ, ಈ ಕುಂಕುಮವನ್ನು ಅವನ ಹಣೆಗೆ ಹಚ್ಚಬೇಕು. ರಾಗಿಣಿ, ಶಾಕಿಣಿ, ಡಾಕಿಣಿ. ಓಂ ಭದ್ರಕಾಳಿ, ಜೈ ಕಾಳಿ, ಜೈ ಮಾ ಕಾಳಿ. ಮುಂದೆ ಬಾ, ಮುಂದೆ ಬಾ, ಮುಂದೆ ಬಾ. ಓಂ ಜೈ ಕಾಳಿ, ಭದ್ರಕಾಳಿ, ಮಾ ಕಾಳಿ, ತಾಯ ಚಾಮುಂಡಿ.
ಚಾಮುಂಡಿ ರುದ್ರಾಣಿ ನಮೋ ನಾಗಿಣಿ ಶಾಕಿಣಿ ಅಮ್ಮ. ಶಿಲ್ಪ, ಇದೇನು ಮಳೆನೋ ಇಲ್ಲ ಸ್ಮಶಾನನೋ? ಏಯ್ ಹೇಳ, ಯಾರಿಗ್ ಕರ್ತಿದ್ದು? ಎನ್ನದು ಒಳ್ಳೆ ತಪ್ಪು ಅವರ ಕರೆದರೆ ನಾ ಬಂದಿದ್ದಾರೆಯೋ. ಏಯ್, ಇನ್ನೊಂದ್ ಸಾರಿ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಿನ್ ಜನ್ಮ ಸುಲ್ದಾಕ್ಬಿಡ್ತೀನಿ. ಏಯ್, ನೀನ್ ಮನೆ ಕೆಲಸ ಮಾಡಕ್ ಬಂದಿದ್ಯೋ ಇಲ್ಲ ಮನೆ ಹಾಳು ಮಾಡಕ್ ಬಂದಿದ್ಯೋ? ಅವಳದೇನು ತಪ್ಪಿಲ್ಲ, ನಾನೇ. ಏನ್ ನಾನೇ? ಇವೆಲ್ಲ ನಂಗೆ ಹಿಡ್ಸಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನಮ್ಮ ಮನೇಲಿ ಮಾಟ ಮಂತ್ರ. ನಂಗೆ ಡ್ಯೂಟಿಲಿದ್ದು ನೆಮ್ಮದಿ ಇಲ್ಲ, ಮನೆಗೆ ಬಂದ್ರು ನೆಮ್ಮದಿ ಇಲ್ಲ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಇದೊಂದ್ಸಾರಿ ನನಗೆ ಕ್ಷಮಿಸಿ. ನಿಮ್ಗಿಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಹಾಗಲ್ಲ ಕಣೆ, 4 ಜನಕ್ಕೆ ಬುದ್ಧಿ ಹೇಳೋ ನಾವೇ ಹೀಗೆಲ್ಲ ತಪ್ಪು ಮಾಡಿದ್ರೆ ಹೇಗೆ ಹೇಳು? ನೋಡು, ಇನ್ಮೇಲೆ ಹೀಗೆಲ್ಲ ನಮ್ಮ ಮನೇಲಿ ನಡಿಕೊಡುದು. ನೀನು ಅಷ್ಟೇ ನೋಡಮ್ಮ, ಇದನ್ನೆಲ್ಲ ತಗೊಂಡು ಹೊರಗಡೆ ಹಾಕು. ಶಿಲ್ಪ, ಒಂದು ಸ್ಟ್ರಾಂಗ್ ಕಾಫಿ ತಗೊಂಡ್ಬಾ, ನಂಗೆ ತುಂಬಾ ತಲೆ ನೋಡ್ತಿದೆ. ಬಾರೋ ಮಗನೇ. ಡ್ಯಾಡಿ, ಏನ್ರಿ? ಸರ್, ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡ್ಕೊಂಡ್ ಬಂದಿದ್ದೀನಿ. ಕುಂಕುಮ ತಗೊಳ್ಳಿ ಸರ್. ಮನೇಲಿದ್ರೆ ಆ ಪೂಜೆ ಈ ಪೂಜೆ ಅಂತ ನನ್ನ ಹೆಂಡತಿ ಕಾಟ, ಇಲ್ಲಿ ಬಂದ್ರೆ ನಿಮ್ದು. ಸರ್, ನಿಮ್ಮನೇಲಿ ಅಮಾಸ್ ಎಫೆಕ್ಟಾ? ನಿಮ್ಮನೇಲಿ ಭೂತದ ಕಾಟನಾ ಸರ್? ಕರ್ತವ್ಯನೇ ದೇವರು, ನಿಷ್ಠೆನೆ ಭಕ್ತಿರಿ. ಇವೆರಡನ್ನು ನೀಟಾಗಿ ಕಾಪಾಡಿ. ಯಾವ ಭೂತ ಪ್ರೇತನೋ ನಿಮ್ಮ ಹತ್ರ ಬರಲ್ಲ. ಏನ್ ಸರ್ ಅಪ್ಸೆಟ್ ಆಗಿದ್ದೀರಾ? ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಭಯ ಅನ್ನೋದೇ ಇರೋದಿಲ್ಲ. ಅಮಾವಾಸ್ಯೆ ಅಂತೆ ಅಮಾವಾಸ್ಯೆ, ಇಡಿಯಟ್. ಸರ್, ನಿಮ್ಮ ಮಾತಿನ ದಾಟಿ ನೋಡ್ತಾ ಇದ್ರೆ ಇವತ್ತು ನೀವು ಪೇಪರ್ ಓದಿಲ್ಲ ಅಂತ ಕಾಣಿಸುತ್ತೆ. ನೋಡಿ ಸರ್, ಇವತ್ತು ಪೇಪರ್ ಓದಿದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗುತ್ತೆ. ಏನ್ರಿ ಅಂತದ್ದು ಈ ಪೇಪರ್ ನಲ್ಲಿ? ಇಂಟ್ರೆಸ್ಟಿಂಗ್ ಕಲರ್ ನೋಡಿ. ಈ ಕೊಲೆ ನಡೆದಿರೋದು ಟಿಬೆಟ್ ಕಾಲೋನಿಯಲ್ಲಿ. ನಿಮ್ಮ ಅಭಿಪ್ರಾಯ ಏನು? ರಂಗಯ್ಯ, ಇದನ್ನೇನು ನಂಬೋಕೆ ಆಗ್ತಿಲ್ಲ. ಆದ್ರೂ ಸತ್ಯ ಇದೆ ಅಲ್ವಾ? ಟಿಬೆಟ್ ಕಾಲೋನಿ ನಡೆದಿರೋ ಕೊಲೆಗೂ ಶಕ್ತಿಗೂ ಸಂಬಂಧ ಇದೆಯಾ? ಸರ್, ನಾವು ದಾಬದಲ್ಲಿ ನೋಡಿರೋ ಶಕ್ತಿನೂ ಈ ಮಾಸ್ಟ್ರು ಒಂದೇ ತರ ಇರೋದು ನೋಡಿದ್ರೆ ಇವರಿಬ್ರಿಗೂ ಸಂಬಂಧ ಇದ್ರೂ ಇರ್ಬೋದು ಸರ್. ರಂಗಯ್ಯ, ಪೇಪರ್ ನಲ್ಲಿ ಈ ವಿಷಯ ಬರ್ದಿರೋನ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅನ್ಸುತ್ತೆ. ಸಿಗ್ಬೋದು ಸರ್. ನೋಡಿ ಸರ್, ಒಂದ್ ನಿಮಿಷ ಇರಿ, ನೋಡ್ತೀನಿ. ಸರ್ಜನ್ ಡಾಕ್ಟರ್ ತಲ್ವಾರ್ಕರ್ ಬ್ಯಾಂಕ್. ರಂಗಯ್ಯ, ಇಲ್ಲಿ ನೋಡಿದೆ, ಈ ಡಾಕ್ಟರ್ ನೋಡಕ್ಕೆ ಶಕ್ತಿ ತರನೇ ಇದ್ದಾನೆ. ಹೌದು ಸರ್, ನೀವು ಶಕ್ತಿ ತರನೇ ಇದ್ದಾನೆ. ನನ್ಗನ್ಸುತ್ತೆ ಶಕ್ತಿನೇ ಯಾಕೆ ಡಾಕ್ಟರ್ ವೇಷ ಹಾಕೊಂಡು ಪಬ್ಲಿಸಿಟಿ ತಗೊಳ್ತಾ ಇರ್ಬೋದು. ಪಬ್ಲಿಸಿಟಿ ತಗೊಳಕ್ಕೆ ಯಾರು ಇಷ್ಟಪಡಲ್ಲ. ಮತ್ತಿನ್ನೇನಾಗ್ತದೆ ಸರ್? ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತಲೆ ಕೆಟ್ಟಿದೆ. ನಾವು ಕಾಯ್ತಿರೋದು ಹುಲಿನ. ಈ ಹುಲಿ ಈಗ ತಾನಾಗೆ ಬೋನಿಗೆ ಬಿದ್ದಿದೆ. ನಾವೀಗ ಹುಷಾರಾಗಿ ಡೀಲ್ ಮಾಡ್ಬೇಕು. ಸತ್ತಿರೋ ಕುಂಫು ಮಾಸ್ಟರ್ ವಿಷಯ ಬಿಟ್ಟಾಕಿ ಈಗ ಬದುಕಿರೋ ಡಾಕ್ಟರ್ ಹಿಂದ್ಗಡೆ ಬಿದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ಹೌದು ಸರ್, ನಾವು ಅವ್ರನ್ನ ಹೋಗಿ ಮೀಟ್ ಮಾಡಿದ್ರೆ ನಿಜ ಏನು ಅಂತ ನಮ್ಗೆ ತಿಳಿಯುತ್ತೆ. ಮೊದಲು ಈ ಡಾಕ್ಟರ್ ಶಕ್ತಿ ಹೌದು ಅಲ್ವೋ ಅಂತ ತಿಳ್ಕೋಬೇಕು. ಅವನ್ ಶಕ್ತಿ ಅಲ್ಲ ಅಂತ ಗೊತ್ತಾದ್ರೆ ಈ ಶಕ್ತಿ ಆ ಡಾಕ್ಟರ್ನ ಕೊಲ್ಲೋದಕ್ಕೆ ಅಲ್ಲಿಗೆ ಬಂದೇ ಬರ್ತಾನೆ. ಏನಂತೀಯ? ಹೌದು ಸರ್. ನಾವು ಆ ಡಾಕ್ಟರ್ಗೆ ಸೆಕ್ಯೂರಿಟಿ ಕೊಟ್ರೆ ಆ ಕಿಲ್ಲರ್ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಕಮ್. ಓಕೆ ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಡಾಕ್ಟರ್ ತಲ್ವಾರ್ಕರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಅವರು ಮನೋರೋಗ ತಜ್ಞರು, ತುಂಬಾ ಒಳ್ಳೆ ಡಾಕ್ಟ್ರು. ಮೊನ್ನೆ ತಾನೇ ಫಾರಿನ್ನಿಂದ ಬಂದಿದ್ದಾರೆ. ಡಾಕ್ಟರ್ ತಲ್ವಾರ್ಕರ್ ಅವರು ಅಮೆರಿಕದಲ್ಲಿ ಎಷ್ಟು ವರ್ಷ ಇದ್ರು? ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಕ್ಕಾಗತ್ತಾ?
ಅವ್ರನ್ನ ಕರ್ನಾಟಕ ಮೆಡಿಕಲ್ ಬೋರ್ಡ್ ಇಂದ ಹೆಚ್ಚಿನ ತಿಳುವಳಿಕೆಗೆ ಅಮೆರಿಕ ಕಳಿಸಿದ್ರು. ಅವರು 4 ವರ್ಷಗಳ ಕಾಲ ಮಾನಸಿಕ ರೋಗಗಳ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಅವ್ರ ಇನ್ಮೇಲೆ ಇಲ್ಲೇ ಇರ್ತಾರ ಅಥವಾ ಮತ್ತೆ ಫಾರಿನ್ ಹೋಗೋ ಚಾನ್ಸಸ್ ಏನಾದ್ರು ಇದೆಯಾ? ಅವರು 4 ವರ್ಷಗಳ ನಂತರ ಇಂಡಿಯಾಗೆ ಬಂದಿರೋದ್ರಿಂದ ಮತ್ತೆ ಹೋಗೋ ಚಾನ್ಸಸ್ ಕಡಿಮೆ. ಅವ್ರ ಫ್ಯಾಮಿಲಿ ಇಲ್ಲೇ ಇರೋದಾ? ಹೌದು, ಅವ್ರ ಮನೆ ಜಯನಗರ 4th ಬ್ಲಾಕ್ ಅಲ್ಲಿ ಇದೆ. ಅವರು ಅವ್ರ ಹೆಂಡತಿ ತಾಯಿ ಮಕ್ಕಳ ಜೊತೆ ಇದ್ದಾರೆ. ಹಲೋ ಹಲೋ ಜೆಂಟಲ್ಮನ್, ಐ ಆಮ್ ಡಾಕ್ಟರ್ ತಲ್ವಾರ್ಕರ್. ಹಲೋ ಸರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮ್ಮ ಹತ್ರ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಖಂಡಿತವಾಗಿ ತಿಳಿಸೋಣ, ಹೇಳಿ. ಡಾಕ್ಟರ್, ನಮ್ಮಲ್ಲೊಬ್ಬ ಖೈದಿ ಶಕ್ತಿ ಅಂತಿದ್ದಾನೆ. ಇದುವರೆಗೂ 4 ಕೊಲೆಗಳನ್ನ ಮಾಡಿದ್ದಾನೆ. ಆದ್ರೆ ಹೆಣ್ಗಾಗುವಲ್ಲ, ಹಣಕ್ಕಾಗುವಲ್ಲ, ಕೊಲೆಗಳು ನಡೀತಾನೆ ಇದೆ. ದ್ವೇಷ ಅಸೂಯೆಯಿಂದ ಈ ಕೊಲೆಗಳು ನಡೆದಿರಬಹುದು, ಅಥವಾ ಕೊಲೆಯಾದ ವ್ಯಕ್ತಿಗಳಿಂದ ಇವನಿಗೆ ತೊಂದರೆ ಆಗಿರ್ಬೋದು. ನಮ್ಮ ಎನ್ಕ್ವೈರಿ ಪ್ರಕಾರ ಕೊಲೆಯಾದ ವ್ಯಕ್ತಿಗಳಿಗೂ ಇವನಿಗೂ ಯಾವ ಪರಿಚಯನೂ ಇಲ್ಲ, ದ್ವೇಷನೂ ಇಲ್ಲ. ಈಗ ಕೈದಿಯಲ್ಲಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಹಾಗಾದ್ರೆ ಅವನ್ನ ಕರ್ಕೊಂಡು ಬನ್ನಿ. ಅವನ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡಿ, ಅವನ ಮಾತುಗಳನ್ನು ಕೇಳಿ, ಅವನು ಕೊಲೆ ಮಾಡಿರೋ ಉದ್ದೇಶ ಏನು ಅಂತ ತಿಳ್ಕೊತೀನಿ. ಆಯ್ತು ಸರ್, ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ಮುಂದಿನ ಸ್ಟೆಪ್ ತಗೊಳ್ಳೋಣ ಅಂತ ಬಂದೆ. ಗೌರ್ಮೆಂಟ್ ಆರ್ಡರ್ ತಗೊಂಡು ಕರ್ಕೊಂಬರೋ ಏರ್ಪಾಡು ಮಾಡ್ತೀನಿ. ಖಂಡಿತ ಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ತಗೊಳ್ಳಿ ನನ್ನ ಕಾರ್ಡ್. ಇದರಲ್ಲಿ ನನ್ನ ಮನೆ ನಂಬರು, ಮೊಬೈಲ್ ನಂಬರ್ ಎಲ್ಲ ಇದೆ. ನೀವು ಯಾವಾಗ ಬೇಕಾದರೂ ಧಾರಾವಾಡ ಮನೆ ಬರ್ಬೋದು. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು. ಏನು ಸಂಕೋಚ ಪಟ್ಕೋಬೇಡಿ, ದಯವಿಟ್ಟು ಬನ್ನಿ. ಓಕೆ, ಬಾಯ್. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಬರ್ತೀವಿ ಸರ್, ಬರ್ತೀವಿ. ರಂಗಯ್ಯ, ಡಾಕ್ಟರ್ ಹತ್ರ ಮಾತಾಡ್ತಿದ್ದಾಗ ಅವ್ರನ್ನ ಗಮನಿಸಿದ್ರ? ಗಮನಿಸಿ ಸರ್. ನಿಮ್ಗೆ ಏನಾದ್ರು ಐಡಿಯಾ ಬಂತಾ? ಸರ್, ಅವರೆಲ್ಲ ಒಂದೇ ತರ ವಿಚಿತ್ರ ಒಂದು ಬಿಟ್ರೆ ನಂಗೆ ಬೇರೇನು ಗೊತ್ತಾಗ್ಲಿಲ್ಲ ಸರ್. ಪಾಪ ಡಾಕ್ಟರ್ ನೋಡಿದ್ರೆ ಬಹಳ ಮೃದು ಸ್ವಭಾವದ ವ್ಯಕ್ತಿ. ಫೋಟೋ ಆಲ್ರೆಡಿ ಪೇಪರ್ ಅಲ್ಲಿ ಬಂದಿರೋದ್ರಿಂದ ಶಕ್ತಿಯನ್ನ ಕೊಲೆ ಮಾಡಕ್ಕೆ ಪ್ಲಾನ್ ಮಾಡ್ತಿರ್ಬಹುದು. ಇಲ್ಲ ಅವನೇ ಇಲ್ಲಿ ಬಂದ್ರು ಬರ್ಬೋದು. ಯಾವುದಕ್ಕೂ ಕೇರ್ಫುಲ್ ಆಗಿರಿ. ಓಕೆ ಸರ್. ಅಶೋಕ್, ಇವತ್ತಿನ ಪೇಪರ್ ನೋಡಿದ್ರಾ? ಹೌದು ಸರ್. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರ ಅಂತ ನಂಗೆ ಗೊತ್ತು. ಡಾಕ್ಟರ್ ತಲ್ವಾರ್ಕರ್ ಬಗ್ಗೆ ತಾನೆ? ಎಕ್ಸಾಕ್ಟ್ಲಿ. ಅಲ್ಲಿ ನೀವು ಈ ಕೇಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ರ ಅಂತ ಆಯ್ತು. ಹೌದು ಸರ್. ಬೆಳಗ್ಗೆ ಮೆಡಿಕಲ್ ಬೋರ್ಡ್ ಹೋಗಿದ್ದೆ, ಎಲ್ಲ ವಿಷಯನ ತಿಳ್ಕೊಂಡು ಬಂದೆ. ಹಾಗಾದ್ರೆ ಅವನ ಶಕ್ತಿ ಅಲ್ವಾ? ಅಲ್ಲ ಸರ್, ಡೆಫಿನೆಟ್ ಆಗಿ ಶಕ್ತಿ ಅಲ್ಲ. ಅವರು ತಲ್ವಾರ್ಕರ್ ಅಂತ ಹೈಯರ್ ಸ್ಟಡೀಸ್ಗೋಸ್ಕರ ಅಮೆರಿಕಕ್ಕೆ ಹೋಗಿದ್ರು. ಇವಾಗ ಇಂಡಿಯಾಗೆ ಬಂದಿದ್ದಾರೆ. ಸರ್, ನಾನೊಂದು ವಿಷಯ ಹೇಳಬೇಕು. ಹೇಳಿ ಅಶೋಕ್. ಸರ್, ಡಾಕ್ಟರ್ ತಲ್ವಾರ್ಕರ್ಗೆ ಗೊತ್ತಾಗಿರೋ ಹಾಗೆ ಮಫ್ತಿಯಲ್ಲಿ ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಟ್ರೆ, ಅಕಸ್ಮಾತ್ ಶಕ್ತಿನಾದ್ರೂ ಅವ್ರನ್ನ ಕೊಲೆ ಮಾಡಕ್ ಬಂದಾಗ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ಅಚ್ಚಾ, ಗೋ ಹೆಡ್. ಥ್ಯಾಂಕ್ ಯು ಸರ್. ನಾನು ಹೇಳಿಲ್ವಾ, ನಾವಿಬ್ರು ಇಲ್ಲಿಗೆ ಬಂದೇ ಬರ್ತೀವಿ ಅಂತ ಅವ್ರಿಗೆ ಡೌಟ್ ಬಂದಿದೆ. ACP ಅಶೋಕ್ ಕುಮಾರ್ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಪೊಲೀಸ್ ನಾಯಿ ತಾನೆ, ವಾಸನೆ ಬಂದ್ ಕಡೆ ನುಗ್ಗೋದೇ ಅವ್ರ ಕೆಲ್ಸ. ಹಾ, ವಾಸನೆ ಬರ್ದೇ ಇರೋ ಹಾಗೆ ಮಾಡೋದೇ ನನ್ ಕೆಲ್ಸ. ಮೈಕಲ್, ಡಾಕ್ಟರ್ ಮನೆಯಲ್ಲಿದೆ. ಡಾಕ್ಟರ್ ಇರೋದಿಲ್ಲೇ, ಅವ್ರ ಮನೆ ಯಾಕೆ? ಹಾ, ಕೇಳಿದಷ್ಟಕ್ಕೆ ಮಾತ್ರ ಆನ್ಸರ್ ಮಾಡು. ಜಯನಗರ 4 ಬ್ಲಾಕ್ ನಂಬರ್ 24 6th ಕ್ಲಾಸ್. ಕೆಲಸ ಸುಲಭ ಆಗುತ್ತೆ. ಹಲೋ, ಕಂಟ್ರೋಲ್ ರೂಮ್. ನಮಸ್ಕಾರ ಸರ್. ಸರ್, ನಾನು ತಲ್ವಾರ್ಕರ್ ಮನೆ ವಾಚ್ಮ್ಯಾನ್ ಸರ್ ಮಾತಾಡ್ತಾ ಇದ್ದೀನಿ ಸರ್. ಇಲ್ಲಿ ಭಾರಿ ಅನಾಹುತ ಆಗ್ಬಿಟ್ಟಿದೆ ಸರ್. ಹೌದು ಸರ್, ಯಾರೋ 4 ಜನ ಗೂಂಡಾಗ್ಲು ಸರ್, 4 ಜನ ಗೂಂಡಾಗ್ಲು ಕೊಲೆ ಮಾಡ್ಬಿಟ್ಟಿದ್ದಾರೆ ಸರ್. ಏನ್ ಸರ್ ಹೇಳಿ ಸರ್, ತುಂಬಾ ಭಯ ಆಗ್ತಾ ಇದೆ ಸರ್. ಬಂದ್ಬಿಡಿ ಸರ್. ಅಡ್ರೆಸ್ ಸರ್, ಅಡ್ರೆಸ್ 4ನೇ ಬ್ಲಾಕ್ 6ನೇ ಕ್ಲಾಸ್ 24 ಸರ್, ಜಯನಗರ ಸರ್. ಹೌದು ಸರ್, ಬಂದ್ಬಿಡಿ ಸರ್. ಸರ್, ಬೇಗ ಬರ್ತೀರಲ್ಲ ಸರ್? ಹಲೋ, ACP ಅಶೋಕ್ ಕುಮಾರ್ ಸ್ಪೀಕಿಂಗ್. ವಾಟ್? ಏನ್ ಹೇಳ್ತಿದ್ದೀರಾ? ತಲ್ವಾರ್ಕರ್ ಮನೆಯಲ್ಲಿ ಕೊಲೆ ಆಗಿದೆಯಾ?
ತಲ್ವಾರ್ಕರ್ ಮತ್ತೆ ಕೊಲೆ ಆಗಿದೆಯಂತೆ. ನಾನೀಗಲೇ ಹೋಗಿ ಬರ್ತೀನಿ, ಹುಷಾರಾಗಿರಿ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ. ನೀನು ಆ ಕಡೆ ಹೋಗು. ಓಕೆ. ಏಯ್, ತಲ್ವಾರ್ಕರ್ ಮನೆಯವರಲ್ಲಿ ಎಲ್ಲ ಬಾಂಬೆ ಹೋಗೋರ ಸರ್. ಏನಾಯ್ತಾ ಇವ್ರಿಗೆ? ಸರ್ ಇವರಿಬ್ರು ಟೂ ವೀಲರ್ ಅಲ್ಲಿ ಬರ್ಬೇಕಾದ್ರೆ ಡಿವೈಡರ್ ಹೊಡೆದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸರ್. ಬೇಗ ತಗೊಂಡೋಗ್ರ, ಬೇಗ ತಗೊಂಡೋಗ್ರ. ಕೊಲೆ ಆಗಿದೆ ಅಂತ ಫೋನ್ ಮಾಡಿದ್ದು ನಿನ್ನೆನಾ? ಅಯ್ಯೋ ನಾನಲ್ಲ ಸರ್. ಓ ಮೈ ಗಾಡ್. Sure, I say. Definitely I will come. Okay. ಏನ್ ಹಂಗ್ ನೋಡ್ತಾ ಇದೀಯ? ನಾನ್ ನಿಂತರನೇ ಇದೀನಿ ಅಂತನ? ಈ ಶಕ್ತಿ ಬದುಕಿರ್ಬೇಕಾದ್ರೆ ನಂತರನೇ ಇರೋ ಇನ್ನೊಬ್ಬ ಬದುಕಿರ್ಬಾರ್ದು. ಏನ್ ಹೇಳ್ತಿದ್ಯಾ? ಏನೂ ಇಲ್ಲ, ನಿನ್ನ ಮೇಲೆ ಕಳಿಸ್ತಾ ಇದ್ದೀನಿ. ಏನ್ ಮಾಡ್ತಿದ್ಯಾ? ಸರ್, ರಂಗಯ್ಯ ಸರ್, ಇಲ್ಲಿ ಯಾವ್ದಾದ್ರು ಗಾಡಿ ಬಂದೇನ್ರಿ? ಸರ್, ಸರ್, ಈಗ ಒಂದು ಆಂಬುಲೆನ್ಸ್ ಬಂತು. ಅದ್ಯಾರೋ ಇಬ್ರು ಆಕ್ಸಿಡೆಂಟ್ ಆಗಿದೆ ಅಂತ ಒಳಗೆ ತಗೊಂಡ್ರು ಸರ್. ಎಮರ್ಜೆನ್ಸಿ ಸರ್. ಕೇಳಿಸ್ತಿಲ್ಲವ್ರಿ ನೀವು? ಶಕ್ತಿ, ಡೋಂಟ್ ಮೂವ್. ನೀನ್ ಡಾಕ್ಟರ್ ವೇಷ ಹಾಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಕ್ ಪ್ರಯತ್ನ ಮಾಡಬೇಡ. ನೀನಾಗೆ ಸರೆಂಡರ್ ಆಗು, ಇಲ್ಲ ಶೂಟ್ ಮಾಡ್ಬಿಡ್ತೀನಿ. ತಲ್ವಾರ್ಕರ್,
ಮೈಕಲ್ ಹೇಳು ಶಕ್ತಿಯಲ್ಲಿ ಹೇಳು ಅಡ್ಡಾಡಿ ಬೇಡ ಲಾಕಪ್ ಮೇಲೆ ಒದಗಿನ ಹಾಯ್ಬೇಡ ಎಲ್ಲಿ ಹೇಳು ಮರ್ಯಾದಿಂದ ಹೇಳ್ತೇನೋ ಸಾಯ್ಬಿಡ್ತೀನಿ ನಾನು ಹೇಳು ಶೋಕ್ ಶೋಕ್ ಇವತ್ತು ನಾನೇನ್ ಬಿಡಲ್ಲ ಯಾರು ಶಕ್ತಿ ಏನು ಇವತ್ತು ನಾನು ಹೇಳೋ ಮಾತನ್ನ ನೀನ್ ಕೇಳಿದ್ರೆ ನಿನಗೆ ತುಂಬಾ ಸಂತೋಷ ಆಗುತ್ತೆ. ನನ್ನ ಮಡ್ಲಲ್ಲಿ ನೀನು ತಲೆ ಇಟ್ಟು ಮಲಗಿದಾಗ ನಿನ್ನ ತಲೆ ಮೇಲೆ ಮೃದುವಾಗಿ ಕೈ ಆಡಿಸ್ತಾ ನಿನ್ನ ಜೊತೆ ಕಳೆಯೋ ಗಳಿಗೆಯಲ್ಲಿ ಸಿಗೋ ನೆಮ್ಮದಿ ಸುಖ ಈ ಪ್ರಪಂಚನೇ ಮರೆಸುತ್ತೆ. ಭಾವನೆಗಳು ಹೃದಯನ ತುಂಬುತ್ತೆ. ತುಂಬು ಹೃದಯದ ಭಾವನೆಗಳ ಭಾರವನ್ನು ತಡೆಯಲಾಗದೆ ನಾವಿಬ್ರು ಮೈ ಮರೆತು ಹೋದ ಆ ಕ್ಷಣ ಸ್ವರ್ಗ. ಈಗ ನಾನು ಹೇಳೋ ಮಾತು ಕೇಳಿದ್ರೆ ನನ್ನನ್ನು ಇಲ್ಲೇ ಅಪ್ಪಿ ಮುತ್ತಾಡಿ ಸ್ವರ್ಗನ ಸೃಷ್ಟಿ ಮಾಡ್ಬಿಡ್ತೀರಾ? ಶಕ್ತಿ, ನಾನು ನಿಮ್ಮ ಮಗುಗೆ ತಾಯಿ ಆಗ್ತಾ ಇದ್ದೀನಿ. ಆ ಮಗುಗೆ ನೀವೇ ತಂದೆ. ನನ್ಗೀಗ 3 ತಿಂಗಳು. ಶಿಲ್ಪ, ಇಷ್ಟೊತ್ತು ನಿನ್ ಪ್ರೀತಿ ಮತ್ತಲ್ಲಿ ಮಾತಾಡ್ತಿದ್ಯಾ ಅನ್ಕೊಂಡಿದ್ದೆ. ಇಲ್ಲ, ಮಗ ಗಂಡ ಅನ್ನೋ ಸಂಸಾರದ ಹುಚ್ಚನ್ನು ಹಿಡ್ಸ್ಕೊಂಡಿದ್ಯಾ. ಐ ಡೋಂಟ್ ಲೈಕ್ ಇಟ್. ಶಕ್ತಿ, ತಮಾಷೆ ಮಾಡ್ತಿದ್ಯಾ? ನೋಡು, ತಮಾಷೆ ಮಾಡೋ ಟೈಮ್ ಅಲ್ಲ ಇದು. ನಾನ್ ಮಾಡಿರೋ ತಮಾಷೆನ ನಿಜ ಅಂತ ನಂಬ್ಕೊಂಡು ಸಂಸಾರ ಅನ್ನೋ ಸಮಾಧಿ ಕಟ್ಟಕ್ಕೆ ಹೊರಟ್ರೋಳು ನೀನು. ನಿನ್ನ ನೋಡಿ ನಗಬೇಕೋ ಅಳ್ಬೇಕೋ ನಂಗೊಂದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಇಷ್ಟ ದಿನ ನೀನ್ ಆಡಿದ್ದು, ನಾನ್ ನೋಡಿದ್ದು, ನನಗ್ ಕೊಟ್ಟು ಮಾತು, ಶಕ್ತಿ ಶಕ್ತಿ ಇದೆಲ್ಲ ಮರ್ತ್ಬಿಟ್ಯಾ? ಕೊಟ್ಟ ಮಾತಿನ ಮರಿಯಲ್ಲಿ ನಾನ್ ನಿನ್ ಜೊತೆ ಆಡಿದ್ದು ಚೆಲ್ಲಾಟ. ಹಾ, ನೀನ್ ನೋಡಿದ್ದು ಈ ಶಕ್ತಿಯ ಕಾಮದಾಟ. ಆಡ್ಬೇಡ ನನ್ ಜೊತೆ ಹುಡುಗಾಟ. ಈ ನಿನ್ನ ಹುಡುಗಾಟನ ಬಯಲು ಮಾಡಿ ನಿನ್ನ ನಿಜ ರೂಪ ಏನಂತ ತೋರಿಸ್ತೀನಿ. ಈ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ. ಈ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ. ಜಾಸ್ತಿ ಮಾತಾಡ್ಬೇಡ. ಪ್ರಪಂಚದಲ್ಲಿರೋ ಎಲ್ಲಾ ಪಾಪಗಳಿಗೂ ಒಂದೊಂದು ಪರಿಹಾರ ಇದೆ. ನಿನ್ನ ಹೊಟ್ಟೆಯಲ್ಲಿ ಬೆಳೆದಿರೋ ಪಾಪ ಅಂತ ತೊಳೆದು ಹಾಕೊಳ್ಳೋದಕ್ಕೆ ತಗೋ, ಗೆಟ್ ಲಾಸ್ಟ್. ತೊಳೆದು ಹಾಕೋಕೆ, ಎತ್ತಿ ಬಿಸಾಕೋಕೆ ಇದು ಊಟದ ಎಲೆ ಅಲ್ಲ, ಎಂಜಲ್ ತಟ್ಟೆನೂ ಅಲ್ಲ. ಒಂದು ತಾಯಿ ಮಗುವಿನ ಕರುಳಿನ ಸಂಬಂಧ. ಇಲ್ದೇ ಇರೋ ಸಂಬಂಧನ ತಂದು ನಿನ್ ಪ್ರಾಣಕ್ಕೆ ನೀನೆ ಕೂತನ್ಕೋಬೇಡ. ನಿನ್ನಂತ ಮನುಷ್ಯತ್ವ ಇಲ್ದಿರೋ ಮನುಷ್ಯನ ಜೊತೆ ಬಾಳೋದಕ್ಕಿಂತ ಹಾಳು ಬಾವಿಗೆ ಬಿದ್ದು ಸಾಯೋದ ಮೇಲು. ಕರೆಕ್ಟ್. ಮೊದ್ಲ ಕೆಲಸ ಮಾಡು. ನಂಗೆ ಲೈಫಲ್ಲಿ ಮಾಡಕ್ ಬೇಜಾನ್ ಕೆಲಸ ಇದೆ. ರೈಟ್ ಹೇಳು. ಶಿಲ್ಪ, ನೀನು ಸಾಲಿಲ್ವಾ? ಕನಸಿನ ಜೀವನ ಅನ್ಕೊಂಡಿದ್ ಶಿಲ್ಪ ಸತ್ತು ಬಹಳ ದಿನ ಆಗೋಯ್ತು. ಮತ್ತೆ ನಿನ್ ಕೆಟ್ಟ ಮುಖನ ಯಾಕೆ ನನ್ ಜೀವನದಲ್ಲಿ ತೋರಿಸ್ತಿದ್ಯಾ? ಅಮ್ಮ, ಈ ಅಂಕಲ್ನ ಯಾಕೆ ಹಾಗೆ ಬೈತಾ ಇದ್ಯಾ? ಶಿಲ್ಪ, ಮನಸ್ಸನ್ನ, ಮನುಷ್ಯನ್ನ ಬಟ್ಟೆ ಬದಲಾಯಿಸೋ ತರ ಬದಲಾಯಿಸೋ ರಾಕ್ಷಸ ಇವನು. ಇವನ್ನೆರಡು ಬಿದ್ರೆ ನಿನ್ನ ಜೀವನ ಹಾಳಾಗ್ ಹೋಗುತ್ತೆ. ಶಿಲ್ಪ, ಈ ಮಗು ನಿನ್ನ ಕೆಟ್ಟ ಬಾಯಿಂದ ನನ್ನ ಹೆಸರು ಕರಿಬೇಡ. ನನಗೆ ಅಸಹ್ಯ ಆಗುತ್ತೆ. ಇವನು ಅಶೋಕನ್ನೇ ತನ್ನ ಜನ್ಮ ಕೊಟ್ಟ ತಂದೆ ಅಂತ ತಿಳ್ಕೊಂಡಿದ್ದಾನೆ. ಅವರು ಹಾಗೆ ನೋಡ್ಕೋತಿದ್ದಾರೆ. ಮತ್ತೆ ಯಾಕೆ ನನ್ನ ಜೀವನದಲ್ಲಿ ಅಮಾವಾಸ್ಯೆ ಕತ್ಲ ತರ ಬಂದೆ? ದಯವಿಟ್ಟು ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಬೆಳೆ ತಿಂಗಳ ಬೆಳಕಿನ ತರ ಇರೋ ನನ್ನ ಜೀವನದಲ್ಲಿ ಉರಿಯೋ ಬಿಸ್ಲಾಗ್ ಬರ್ಬೇಡ. ಶಿಲ್ಪ, ಶಿಲ್ಪ,
ಹೇಳು ಕಡೆ ಸರ್ ಹೇಳ್ತಾ ಇದೀನಿ ಸಾಯಿಸ್ಬಿಡ್ತೀನಿಲ್ಲ ಅಂದ್ರೆ ಹಲೋ ಸಾಹೇಬ್ರ, ನಾನು ಮನೆ ಕೆಲಸದೊಳು ಮಾತಾಡ್ತಾ ಇವ್ನಿ. ಅದ್ಯಾರೋ ಮಂತ್ರವಾದಿ ಅಂತೆ ಮನೆಗ್ ಬಂದು ನನ್ನನ್ನ ಅಮ್ಮವ್ರನ್ನ ಹೊಡೆದು ಮಗುನ ಎಳ್ಕೊಂಡು ಹೋಗ್ಬಿಟ್ರು. ಮೈಕಲ್ ಆ ಮಂತ್ರವಾದಿ ಯಾರು? ಆ ಮಂತ್ರವಾದಿ ಯಾರು? ಆ ಮಂತ್ರವಾದಿಗೂ ನಮ್ಗೆ ಏನ್ ಸಂಬಂಧ? ಹೇಳು. ಆ ಮಂತ್ರವಾದಿ ನಮ್ಮ ಮಗುನ ಯಾಕೆ ಕರ್ಕೊಂಡದ? ಹೇಳು. ಹೇಳ್ತಾರ ಮೈಕಲ್, ಹೇಳು. ಮಂತ್ರವಾದಿನ ಮಗು ಕರ್ಕೊಂಡು ಹೇಳು. Idiot. ಹೇಳು. Come on, tell me. ನನ್ನ ಮಗು ಎಲ್ಲಿ? ಹೇಳು. ಮಂತ್ರವಾದಿ ಹೊಡಿ ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ಆ ಅದ್ಭುತ ಶಕ್ತಿ ನಮ್ಮ ಶಕ್ತಿಗೆ ಸಿಗುದು. ಮೈಕಲ್, ನನ್ನ ಮಗನ್ ಕರ್ಕೊಂಡೋಗ ಜಾಗ ಹೇಳು. 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 ಹೇಳ್ತಾ ಇಲ್ವೋ? ಹೇಳು. ನನ್ನನ್ನೇ ಅಲ್ಲಿ ಕರ್ಕೊಂಡು ನಾನೇ ತೋರಿಸ್ತೀನಿ. ಆ ಜಾಗ ನನಗೆ ಗೊತ್ತಿದೆ. ನಾನು ಬರ್ತೀನಿ. ರಂಗಯ್ಯ, ಇವನಿಗೆ ಬಟ್ಟೆ ಹಾಕಿ ಕರ್ಕೊಂಬ. ಕರ್ಕೊಂಬ. ಓಕೆ ಸರ್. ನೋಡಿದೆಯ ಶಕ್ತಿ ದೇವತ, ನಿನ್ನ ಈ ಭಕ್ತ ಮಾರ್ತಾಂಡನ ಮಹಿಮೆಯನ್ನು. ನನ್ನ ಮಾತಿನ ಪ್ರಕಾರ ಆ ಅಪೂರ್ವ ಶಕ್ತಿಯು ನಾನು ಹೇಳಿದಂತೆ ಸತತವಾಗಿ ಪ್ರತಿ ಅಮಾವಾಸ್ಯೆಯೆಂದು ತದ್ರೂಪಿಗಳಾದ ವ್ಯಕ್ತಿಗಳನ್ನು ಕೊಲ್ಲುತ್ತಾ ಬಂದಿದೆ. ಈಗ ಅವನ ಕಾಲ. ಇಂದು ಈ ಅಮಾವಾಸ್ಯೆಯ ದಿನದಂದು ಆ ಶಕ್ತಿಯನ್ನು ನಿನಗೆ ಅರ್ಪಿಸಿ ಆ ಶಕ್ತಿಯ ಕಾಮದಾಟಕ್ಕೆ ಹುಟ್ಟಿರುವ ಈ ಕೂಸನ್ನು ಬಲಿಕೊಟ್ಟು ಆ ಅದ್ಭುತ ಶಕ್ತಿಯನ್ನು ನಾನೇ ಪಡೆಯುತ್ತೇನೆ. ಓಂ ಶಕ್ತಿ ದೇವತಾ, ಮೊಂಬೋ ಮಾರ್ತಾಂಡ. ಓಂ ಶಕ್ತಿ ದೇವ, ಮೊಂಬೋ ಮಾರ್ತಾಂಡ. ಶಕ್ತಿ ದೇವತ, ಈ ಮಗುವೇ ನಿನಗೆ ಕೊನೆಯ ಬಲಿ. ಈ ಮಗುವಿನ ಬಲಿಯ ನಂತರ ನನಗೆ ದಿವ್ಯ ಶಕ್ತಿಯನ್ನು ಕರುಣಿಸು. ಓಂ ಶಕ್ತಿ ದೇವತಾ, ಓಂ ಮಾರ್ತಾಂಡ. ಓಂ ಶಕ್ತಿ ದೇವತಾ, ಓಂ ಅಂಕಲ್, ಹಾಗ್ ಮಾಡ್ಬೇಡಿ ಅಂಕಲ್, ನಂಗೆ ಯಾಕೋ ಭಯ ಆಗ್ತಾ ಇದೆ. ಈ ಶಕ್ತಿ ಜೀವಂತವಾಗಿರ್ಬೇಕಾದ್ರೆ ನಿನಗೆ ಯಾರು ಏನು ಮಾಡಕ್ಕಾಗಲ್ಲ ಕಂದ. ಹೆದರ್ಕೋಬೇಡ, ನಾನಿದ್ದೀನಿ. ನಿನ್ ಪೌರುಷನ ಚಿಕ್ಕ ಮಗು ಮೇಲೆ ತೋರಿಸ್ತಾ ಇದೆಯೇನೋ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಏಯ್ ಶಕ್ತಿ, ನೀನು ಬದುಕಿ ಉಳಿದರೆ ತಾನೇ ನಿನ್ನ ಮಗು ಉಳಿಯುವುದು. ನಾಯಿ, ಅವತ್ ನೀನ್ ಏನ್ ಹೇಳ್ದೆ? ಆತ್ಮ ಪರಮಾತ್ಮನ ಸೃಷ್ಟಿ ಅಂತನ? ಸೃಷ್ಟಿಸೋ ಪರಮಾತ್ಮನಿಗೆ 3 ಕಣ್ಣಾದ್ರೆ ಈ ಶಕ್ತಿಗೆ ಮೈಯೆಲ್ಲ ಕಣ್ಣು. ನಿನ್ನ ಅಡ್ಡಡ್ಡ ಸಿಗದು ತುಂಡು ತುಂಡ ಕತ್ತರಿಸಿ ಕಾಗೆ ನರಿಗಳಿಗೆ ಹಾಕ್ತಾ ಇದ್ರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಮಹಾಶಕ್ತಿ ಸಾಮ್ರಾಜ್ಯ ಕಟ್ಟಕೊಟ್ಟಿದ್ಯಾ ನೀನು? ಏಯ್, ನಾನ್ ನಿನ್ನ ಸಮಾಧಿ ಕಟ್ತೀನಿ.
ಶಕ್ತಿ, ನೀನ್ ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ತಪ್ಪಿಸ್ಕೊಂಡ್ರೆ ನಿನ್ ತಲೆ ಚೂಚೂರಾಗುತ್ತೆ. ಡ್ಯಾಡಿ, ಅಂಕಲ್ಗೆ ಏನು ಮಾಡ್ಬೇಡ. ಅಂಕಲೇ ನನ್ನ ಕಾಪಾಡಿದ್ದು. ನಾನ್ ಮಾಡಿರೋ ಪಾಪದ ಕೆಲ್ಸಕ್ಕೆ ನೀವೇನ್ ಶಿಕ್ಷೆ ಕೊಟ್ರು ಕಡಿಮೆನೆ. ಮಾದಕ ವಸ್ತುಗಳಿಗೆ ದಾಸನಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿನ ಕಳ್ಕೊಂಡೆ. ಮೂಢ ನಂಬಿಕೆ ಕಟ್ಟಿಬಿದ್ದು ಹೆಣ್ಣುಗಳ ರಾಶಿನ ಉರುಳಿಸ್ದೆ. ನನಗೆ ಮತ್ತೆ ಜ್ಞಾನೋದಯವಾಗಿದ್ದು ನಿಮ್ ಹೆಂಡತಿ ಮಗುನ ನೋಡಿದ್ಮೇಲೆ. ನಂಗೆ ಗಲ್ ಶಿಕ್ಷೆ ಕೊಟ್ರೆ ಪ್ರಾಣ ಪಟ್ಟಂತ ಹೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ಸಮಾಜದ ಮುಂದೆ ನಿಲ್ಸಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು ಅಂತ ತಪ್ಪು ಮಾಡಿದ್ದೇನೆ ನಾನು. ಮುಂದಿನ ಪೀಳಿಗೆ ತಪ್ಪು ಮಾಡದೇ ಇರೋ ತರ ನಾನು ಮಾದರಿ ಆಗಿರ್ಬೇಕು. ಪಾಪು